ಎಲ್ರಿಗೂ ನಮಸ್ಕಾರ. ನಾನು ಜಯಶಂಕರ್, ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ ವತಿಯಿಂದ ಇಂದಿನ ತರಗತಿಯಲ್ಲಿ ನಾವು ರೇಖಾಗಣಿತದಲ್ಲಿರ್ತಕ್ಕಂತಹ ಒಂದು ಚಾಪ್ಟರ್ ಸರ್ಕಲ್ಸ್ ಅಂದರೆ ವೃತ್ತಗಳು ಅಂತಕ್ಕಂತಹ ಚಾಪ್ಟರ್ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಇಂದಿನ ತರಗತಿಯಲ್ಲಿ ವೃತ್ತಗಳು ಅಂದರೆ ಸರ್ಕಲ್ಸ್ ಅಂತಕ್ಕಂತಹ ಪಾಠದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಏನು ಸರ್ ಸರ್ಕಲ್ ಅಂತ ಹೇಳಿದರೆ ಏನಾಗಾರೆ ಸರ್ಕಲ್ ಅಂತ ಹೇಳಿದರೆ? ಸರ್ಕಲ್ ಅಂತ ಹೇಳಿದರೆ ಈಗ ಚೆಂಡು ಕ್ರಿಕೆಟ್ ಬಾಲ್ ಆಟ ಆಡ್ತಿರಲ್ಲ, ನೀವು ಕ್ರಿಕೆಟ್ ಆಟ ಆಡ್ತಿರಲ್ಲ ಬಾಲು, ಅದನ್ನು ನಾವು ಸರ್ಕಲ್ ಅಂತ ಕರಿಬೋದಾ? ಈ ಗೋಳ ಏನಿದೆಯಲ್ಲ ಆ ಗೋಳವನ್ನು ನಾವು ಸರ್ಕಲ್ ಅಂತ ಕರಿಬೋದಾ? ಅಥವಾ ಈ ಕಿತ್ಲೆ ಹಣ್ಣು ಅವು ಇವು ಇರುತ್ತಲ್ಲ, ಫುಟ್ಬಾಲ್ ವಾಲಿಬಾಲ್ ಆ ಆಕಾರ ಒಂದಿರ್ತವಲ್ಲ ಅವನ್ನೆಲ್ಲ ನಾವು ಸರ್ಕಲ್ ಅಂತ ಕರಿಬೋದಾ? ಹಾಗಾದರೆ ಸರ್ಕಲ್ ಅಂತ ಹೇಳಿದರೆ ಏನಾಗಾದರೆ ಅವೆಲ್ಲ ಏನು ಅಂತ ಹೇಳಿದರೆ ಈ ಸ್ಪಿಯರ್ ಅಂತಕ್ಕಂಥದ್ದು. ಅವೆಲ್ಲ ಏನು ಅಂತ ಹೇಳಿದರೆ ಸ್ಪಿಯರ್ ಅಂತಕ್ಕಂಥದ್ದು. ಬಟ್ ನಮಗೆಲ್ಲ ಸಣ್ಣವರಿದ್ದಾಗ ನಾವು ಏನಂತ ಅಂದ್ಕೊಂಡಿದ್ವಿ ಅಂತ ಹೇಳಿದರೆ, ಸ್ಪಿಯರು ಮತ್ತು ಸರ್ಕಲಿನ ಮಧ್ಯೆ ಇರ್ತಕ್ಕಂತಹ ಡಿಫ್ರೆನ್ಸನ್ನು ಹೇಳೋಕ್ಕಿಂತ ಮುಂಚೆ ನಾವೆಲ್ಲ ಏನು ಅಂದ್ಕೊಂಡಿದ್ವಿ ಅಂತ ಅಂದರೆ, ಸರ್ಕಲ್ ಅಂತ ಅಂದರೆ ಚೆಂಡು ಅಥವಾ ವಾಲಿಬಾಲ್ ಇವನ್ನೆಲ್ಲವನ್ನು ನಾವು ಏನಂತ ಅಂದ್ಕೊಂಡಿದ್ವಿ ಅಂತ ಹೇಳಿದರೆ ಸರ್ಕಲ್ ಅಂತ ಹೇಳಿ ಅಂದ್ಕೊಂಡಿದ್ವಿ ನಾವು. ಹಾಗಾದರೆ ಅವೇ ಬೇರೆ, ಸರ್ಕಲ್ಲೇ ಬೇರೆ. ಹಾಗಾದರೆ ಏನು ಸರ್ಕಲ್ ಅಂತ ಹೇಳಿದರೆ, ಸ್ಪಿಯರಿಗೂ ಮತ್ತು ಸರ್ಕಲಿಗೂ ಏನು ಅಂತ ಹೇಳಿದರೆ ಡಿಫ್ರೆನ್ಸ್ ಇದೆ. ಹಾಗಾದರೆ ಆ ಸರ್ಕಲ್ ಅಂತ ಅಂದರೆ ಏನು ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ತಿಳಿತಾ ಹೋಗೋಣ. ಹಾಗಾದರೆ ಸರ್ಕಲ್ ಅಂತ ಅಂದರೆ ಏನು ಸರ್ಕಲ್ ಅಂತ ಹೇಳಿದರೆ ನೋಡಿ, ಎ ಸರ್ಕಲ್ ಈಸ್ ಒನ್ ಆಫ್ ದ ಮೋಸ್ಟ್ ಬೇಸಿಕ್ ಜಿಯೋಮೆಟ್ರಿಕ್ ಶೇಪ್ ಫಾರ್ಮ್ಡ್ ಬೈ ಟ್ರೇಸಿಂಗ್ ಎ ಪಾಯಿಂಟ್ ಆನ್ ಎ ಪ್ಲೇನ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ another point is called the center of the circle. The set of all the points in a plane that is at a fixed distance from a fixed points make a circle ಅಂತ ಹೇಳಿದರೆ ಏನು, ಒಂದು ಸರಳ ಸಂವೃತ್ತ ಆಕಾರ. ಇದು ಒಂದು ಸಮತಲದಲ್ಲಿ ಕೇಂದ್ರ ಎಂದು ಕರೆಯಲ್ಪಡುವಂತಹ ಒಂದು ನಿರ್ದಿಷ್ಟ ಬಿಂದುವಿನಿಂದ ನಿರ್ದಿಷ್ಟ ದೂರದಲ್ಲಿರುವಂತಹ ಎಲ್ಲ ಬಿಂದುಗಳ ಸಮೂಹ ಅಥವಾ ಸಮಾನ ರೀತಿಯಲ್ಲಿ ಒಂದು ನಿರ್ದಿಷ್ಟ ಬಿಂದುವಿನಿಂದ ಒಂದು ಸಮತಲದಲ್ಲಿ ಚಲಿಸುವ ಇನ್ನೊಂದು ಬಿಂದುವಿನ ದೂರ ನಿಯಮಿತವಾಗಿದ್ದು ಅದರಿಂದ ಬರೆಯಲ್ಪಟ್ಟ ವಕ್ರರೇಖೆಯಾಗಿದೆ. ಇದೇನು ಅಂತ ಹೇಳಿದರೆ, ಸರ್ಕಲ್ ಅಂತ ಹೇಳಿದರೆ ಒಂದು ಕಲೆಕ್ಷನ್ ಆಫ್ ಪಾಯಿಂಟ್ಸ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಕಲೆಕ್ಷನ್ ಆಫ್ ಪಾಯಿಂಟ್ಸ್ ಅಂತ ಹೇಳಿ ಕರಿತೀವಿ. ಇವೆಲ್ಲ ಏನು ಅಂತ ಹೇಳಿದರೆ ಕಲೆಕ್ಷನ್ ಆಫ್ ಪಾಯಿಂಟ್ಸ್. ಇವು ಈ ಎಲ್ಲ ಪಾಯಿಂಟ್ಸ್ಗಳನ್ನು ಕಲೆಕ್ಟ್ ಮಾಡ್ತೀವಿ. ಈ ಎಲ್ಲ ಪಾಯಿಂಟ್ಗಳನ್ನು ನಾವು ಒಂದು ಮಧ್ಯ ಬಿಂದುವಿನಿಂದ ಈ ಪಾಯಿಂಟ್ಸ್ಗಳನ್ನು ನಾವು ಜಾಯಿನ್ ಮಾಡಿದರೆ, ಇದೊಂದು ಮಧ್ಯ ಬಿಂದು ಅಂತ ತಗೊಂಡ್ರೆ ಇದರಿಂದ ನಾವು ಈ ಪಾಯಿಂಟ್ಸ್ಗಳನ್ನು ಜಾಯಿನ್ ಮಾಡಿದರೆ ಏನಾಗಿರಬೇಕು, ಇವೆಲ್ಲದ್ರ ಡಿಸ್ಟೆನ್ಸ್ ಏನಾಗಿರಬೇಕು? ಈಕ್ವಲ್ ಆಗಿರಬೇಕು. ಅಂದರೆ ಈ ಮಧ್ಯ ಏನು ಬಿಂದು ಇತ್ತಲ್ಲ ಆ ಬಿಂದುವಿಂದ ಎಳೆದಂತಹ ಎಲ್ಲ ಗೆರೆಗಳ ಡಿಸ್ಟೆನ್ಸ್ ಎಷ್ಟಿರಬೇಕು? ಸೇಮ್ ಆಗಿರಬೇಕು. ಅಂದರೆ ಇದೊಂದು ಮಧ್ಯ ಬಿಂದು ಅಂತ ಹೇಳಿದರೆ ಇಲ್ಲಿಂದ ನಾನು ಎಳೆದಿರ್ತಕ್ಕಂತಹ ಈ ಲೈನು 5 ಸೆಂಟಿಮೀಟರ್ ಇದೆ ಅಂತ ಹೇಳಿದರೆ, ಇದೇ ಮಧ್ಯ ಬಿಂದುವಿನಿಂದ ನಾನು ಇಲ್ಲಿ ಒಂದು ಲೈನ್ ಎಳಿತೀನಿ, ಅದು ಕೂಡ ಎಷ್ಟಿರಬೇಕು? 5 ಸೆಂಟಿಮೀಟರ್ ಇರಬೇಕು. ಹಾಗೆ ನಾನು ಇಲ್ಲೊಂದು ಲೈನ್ ಎಳಿತೀನಿ, ಅದು ಎಷ್ಟಿರಬೇಕು? ಅದು ಕೂಡ 5 ಸೆಂಟಿಮೀಟರೇ ಇರಬೇಕು. ಇಲ್ಲೊಂದು ಲೈನ್ ಎಳಿತೀನಿ, ಅದು ಎಷ್ಟಿರಬೇಕು? 5 ಸೆಂಟಿಮೀಟರೇ ಇರಬೇಕು. ಈ ರೀತಿ ಎಲ್ಲ ಲೈನ್ಗಳು ಎಷ್ಟಿರಬೇಕು? 5 ಸೆಂಟಿಮೀಟರೇ ಇರಬೇಕು. ಅಂದರೆ ಎಲ್ಲವೂ ಎಷ್ಟಿರಬೇಕು? ಸೇಮ್ ಡಿಸ್ಟೆನ್ಸಲ್ಲಿ ಇರಬೇಕು. ಆ ಥರ ಸೇಮ್ ಡಿಸ್ಟೆನ್ಸಲ್ಲಿ ಇದ್ದಂತಹ ಒಂದು ಫಿಗರನ್ನು ನಾವೇನಂತ ಕರಿತೀವಿ? ಸರ್ಕಲ್ ಅಂತ ಹೇಳಿ ಕರಿತೀವಿ. ಏನು ಸರ್ಕಲ್ ಅಂತ ಹೇಳಿದರೆ? ಸರ್ಕಲ್ ಅಂತ ಹೇಳಿದರೆ ಒಂದು ಮಧ್ಯ ಬಿಂದುವಿನಿಂದ ನಾವು ಎಳೆದಂತಹ ಲೈನ್ಸ್ಗಳು ಏನು ಪಾಯಿಂಟ್ಗಳನ್ನು ಜಾಯಿನ್ ಮಾಡ್ತೀವಲ್ಲ ನಾವು, ಆ ಎಲ್ಲ ಪಾಯಿಂಟ್ಸ್ಗಳು ಮಧ್ಯೆ ಇರ್ತಕ್ಕಂತಹ ಡಿಸ್ಟೆನ್ಸ್ ಎಷ್ಟಿರಬೇಕು? ಸೇಮ್ ಆಗಿರಬೇಕು. ಅದನ್ನು ನಾವೇನಂತ ಕರಿತೀವಿ? ಸರ್ಕಲ್ ಅಂತ ಹೇಳಿ ಕರಿತೀವಿ. ಯಾವುದೇ ಬಿಂದುಗಳು ಮತ್ತು ಕೇಂದ್ರದ ನಡುವಿನ ದೂರವನ್ನು ತ್ರಿಜ್ಯ ಅಂತ ಹೇಳಿ ಕರಿತೀವಿ. ಏನು? ಯಾವುದೇ ಒಂದು ಬಿಂದು ಮತ್ತು ಕೇಂದ್ರದ ನಡುವಿನ ಒಂದು ದೂರವನ್ನು ನಾವೇನಂತ ಕರಿತೀವಿ? ತ್ರಿಜ್ಯ ಅಂತ ಹೇಳಿ ಕರಿತೀವಿ. ಏನು ಹಾಗಾದರೆ ಇದೊಂದು ಸರ್ಕಲ್ ಅಂತ ಹೇಳಿದರೆ ಇಲ್ಲೊಂದು ಬಿಂದು ಇದೆ, ಮತ್ತೇನಿದೆ? ಇಲ್ಲಿ ಕೂಡ ಒಂದು ಬಿಂದು ಇದೆ. ಇಲ್ಲೆಲ್ಲವೂ ಏನಿರ್ತವೆ? ಬಿಂದುಗಳಿರ್ತವೆ, ಪಾಯಿಂಟ್ಸ್ಗಳಿರ್ತವೆ. ಆ ಎಲ್ಲ ಪಾಯಿಂಟ್ಸ್ಗಳನ್ನು ನಾವೇನು ಮಾಡ್ತಿದ್ದೇವೆ? ಜಾಯಿನ್ ಮಾಡ್ತಿದ್ದೇವೆ. ಅವೆಲ್ಲ ಎಷ್ಟಿದೆ? ಸೇಮ್ ಡಿಸ್ಟೆನ್ಸನ್ನು ಹೊಂದಿರುತ್ತೆ. ಅದರಿಂದ ನಾವು ಜಾಯಿನ್ ಮಾಡ್ತಿದ್ದೀವಿ. ಅದನ್ನು ನಾವು ಸರ್ಕಲ್ ಅಂತ ಹೇಳಿ
ಕರಿತೀವಿ, ಅಲ್ಲಿ ಇಲ್ಲಿ ನೋಡಿ ಇದನ್ನು ಏನಂತ ಕರಿತೀವಿ ನಾವು, ಈ ಮಧ್ಯ ಬಿಂದುವನ್ನು ಏನಂತ ಕರಿತೀವಿ, ಕೇಂದ್ರ ಬಿಂದು ಅಂತೇಳಿ ಕರಿತೀವಿ. ಮಧ್ಯ ಬಿಂದುವನ್ನು ಏನು ಕರಿತೀವಿ ನಾವು, ಕೇಂದ್ರ ಬಿಂದು ಅಂತೇಳಿ ಕರಿತೀವಿ. ಈ ಕೇಂದ್ರ ಬಿಂದುದಿಂದ ಇಲ್ಲಿರ್ತಕ್ಕಂತಹ ಬಿಂದುವಿಗೆ ಏನೊಂದು ಲೈನ್ ಎಳಿತೀವಲ್ಲ ನಾವು, ಆ ಒಂದು ಲೈನ್ನ ನಾವೇನಂತ ಕರಿತೀವಿ ಅಂತ ಹೇಳಿದರೆ ತ್ರಿಜ್ಯ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ತ್ರಿಜ್ಯ ಅಂತ ಹೇಳಿ ಕರಿತೀವಿ. ಅದನ್ನು ಇಂಗ್ಲೀಷಲ್ಲಿ ನಾವು ರೇಡಿಯಸ್ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ ಇಂಗ್ಲೀಷಲ್ಲಿ, ರೇಡಿಯಸ್ ಅಂತ ಕರಿತೀವಿ. ಕನ್ನಡದಲ್ಲಿ ನಾವು ತ್ರಿಜ್ಯ ಅಂತ ಹೇಳಿ ಕರಿತೀವಿ. ಇದು ಸರ್ಕಲ್ಲು. ಸರ್ಕಲ್ ಒಳಗಡೆ ಏನಿರ್ತೈತಿ ಅಂತ ಹೇಳಿದ್ರೆ ರೇಡಿಯಸ್ ಇರ್ತೈತಿ. ರೇಡಿಯಸ್ ಯಾವುದಪ್ಪ ಅಂತ ಹೇಳಿದ್ರೆ ಕೇಂದ್ರ ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಎಳೆದಂತಹ ಒಂದು ಸರಳ ರೇಖೆ ಅಂತಕ್ಕಂಥದ್ದು ಏನು, ತ್ರಿಜ್ಯ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಪಾರ್ಟ್ಸ್ ಆಫ್ ಸರ್ಕಲ್. ಏನು, ಪಾರ್ಟ್ಸ್ ಆಫ್ ಸರ್ಕಲ್. ಪಾರ್ಟ್ಸ್ ಆಫ್ ಸರ್ಕಲ್ ಅಂತ ಹೇಳಿ ಕರಿತೀವಿ. ಪಾರ್ಟ್ಸ್ ಆಫ್ ಸರ್ಕಲ್ ಅಂತ ಹೇಳಿದರೆ, ಇದೊಂದು ಸರ್ಕಲ್ ಅಂತ ಹೇಳಿದರೆ ಇದೊಂದು ಕೇಂದ್ರ ಬಿಂದು. ಈ ಕೇಂದ್ರ ಬಿಂದುವಿನಿಂದ ಅವ್ರು ಏನು ಮಾಡಿದ್ದಾರೆ, ಒಂದು ಲೈನ್ ಎಳೆದಿದ್ದಾರೆ. ಇಲ್ಲೊಂದು ಬಿಂದು ಇದೆ, ಆ ಬಿಂದುವಿಗೆ ಒಂದು ಲೈನನ್ನು ಎಳೆದಿದ್ದಾರೆ. ಅದನ್ನು ಏನಂತ ಕರಿತೀವಿ ನಾವು, ತ್ರಿಜ್ಯ ಅಂತ ಹೇಳಿ ಕರಿತೀವಿ, ಅಥವಾ ಅದನ್ನು ನಾವೇನಂತ ಕರಿತೀವಿ, ರೇಡಿಯಸ್ ಅಂತೇಳಿ ಕರಿತೀವಿ. ಇದು ರೇಡಿಯಸ್ ಅಂತೇಳಿ ಕರಿತೀವಿ. ಏನಿದು, ರೇಡಿಯಸ್ಸು. ಅದೇ ಸೆಕೆಂಡ್ ನೋಡೋದಾದರೆ ಡಯಾಮೀಟರ್. ಏನೋ ಡಯಾಮೀಟರ್ ಅಂತ ಇದೆ. ಡಯಾಮೀಟರ್ ಅಂತ ಅಂದರೆ ಏನು ಅಂತ ಹೇಳಿದರೆ, ಇದೇನು ರೇಡಿಯಸ್ ಇದೆಯಲ್ಲ, ಇಲ್ಲಿ ಕೇಂದ್ರ ಬಿಂದುವಿನಿಂದ ನಾವು ರೈಟ್ ಸೈಡಿಗೆ ಒಂದು ಲೈನ್ ಹಾಕಿದ್ದೀವಿ, ಅದು ರೇಡಿಯಸ್ ಆಯಿತು. ಅದೇ ಕೇಂದ್ರ ಬಿಂದುವಿನಿಂದ ಅದೇ ಸ್ಟ್ರೈಟಾಗಿ ನಾವು ಲೆಫ್ಟ್ ಸೈಡಿಗೆ ಒಂದು ಲೈನ್ ಹಾಕಿದರೆ ನಮಗೆ ಇಲ್ಲೇನು ಸಿಗುತ್ತೆ, ಇಲ್ಲಿ ಕೂಡ ಇನ್ನೊಂದು ರೇಡಿಯಸ್ ಸಿಗುತ್ತೆ. ಏನು ಸಿಗುತ್ತೆ, ಇಲ್ಲೊಂದು ರೇಡಿಯಸ್ ಸಿಗುತ್ತೆ. ಈ ಇಲ್ಲೊಂದು ರೇಡಿಯಸ್ಸು ಮತ್ತು ಇಲ್ಲೊಂದು ರೇಡಿಯಸ್ ಸಿಕ್ತಲ್ಲ, ಈ ಎರಡೂ ರೇಡಿಯಸ್ಗಳು ಮಧ್ಯೆ ಏನಿದೆ, ಒಂದು ಮಧ್ಯ ಬಿಂದು ಇದೆ. ಇಲ್ಲಿಂದ ಏನಿದೆ ಅಲ್ಲ, ಇದು ಒಂದು ಲೈನಾಗಿ ಕಾಣಿಸುತ್ತೆ ನಮಗೆ. ಯಾವ ಥರ ಕಾಣಿಸುತ್ತೆ ಅಂತ ಹೇಳಿದರೆ, ಒಂದು ಸ್ಟ್ರೈಟ್ ಲೈನಾಗಿ ಕಾಣಿಸುತ್ತೆ. ಈ ಸ್ಟ್ರೈಟ್ ಲೈನು ಏನು ಮಾಡಿದೆ, ಈ ಮಧ್ಯ ಬಿಂದುವಿನಿಂದ ಹಾದು ಹೋಗಿದೆ. ಎಲ್ಲಿಂದ ಹಾದು ಹೋಗಿದೆ ಅದು, ಈ ಮಧ್ಯ ಬಿಂದು ಏನಿದೆಯಲ್ಲ ಕೇಂದ್ರ ಬಿಂದು, ಅದರಿಂದ ಹಾದು ಹೋಗಿರ್ತಕ್ಕಂತಹ ಒಂದು ಲೈನ್ ಅದು. ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದರೆ ಡಯಾಮೀಟರ್ ಅಂತ ಕರಿತೀವಿ. ಕನ್ನಡದಲ್ಲಿ ನಾವು ಅದನ್ನು ವ್ಯಾಸ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ಇದೊಂದು ಮಧ್ಯ ಬಿಂದು ಇದೆ. ಆ ಮಧ್ಯ ಬಿಂದುವನ್ನು ಒಂದು ಲೈನು ಸರಳ ರೇಖೆ ಏನಾಗಿದೆ ಕಟ್ ಮಾಡ್ಕೊಂಡು ಅದರ ಮೂಲಕ ಹಾದು ಹೋಗಿದೆ. ಅದನ್ನು ನಾವೇನಂತ ಕರಿತೀವಿ, ವ್ಯಾಸ ಅಂತ ಕರಿತೀವಿ, ಅಥವಾ ಅದನ್ನು ನಾವು ಡಯಾಮೀಟರ್ ಅಂತ ಹೇಳಿ ಕರಿತೀವಿ. ಏನು, ಡಯಾಮೀಟರ್ ಅಂತ ಹೇಳಿದರೆ ಏನು ಅಂತ ಗೊತ್ತಾಯ್ತು ಈಗ. ನೆಕ್ಸ್ಟ್ ಕಾರ್ಡ್. ಕಾರ್ಡ್ ಅಂತ ಅಂದರೆ ಏನು ಅಂತ ಹೇಳಿದರೆ, ಇಲ್ಲೊಂದು ಸರ್ಕಲ್ ಇದೆ. ಇದೊಂದು ಸರ್ಕಲಲ್ಲಿ ಇಲ್ಲಿ ಒಂದು ಬಿಂದು ಇದೆ, ಇಲ್ಲೊಂದು ಬಿಂದು ಇದೆ. ಆ ಬಿಂದುಗಳನ್ನು ನಾನು ಎರಡು ಬಿಂದುಗಳನ್ನು ಸೇರಿಸ್ತೇನೆ. ಆ ಎರಡು ಬಿಂದುಗಳನ್ನು ನಾನು ಸೇರಿಸ್ತೀನಿ. ಆ ಸೇರಿಸಿದಂತಹ ಒಂದು ಲೈನ್ ಏನಿರುತ್ತಲ್ಲ, ಅದನ್ನು ನಾವೇನಂತ ಕರಿತೀವಿ, ಕಾರ್ಡ್ ಅಂತೇಳಿ ಕರಿತೀವಿ. ಇಲ್ಲೇನು ಕಾಣ್ತಾ ಇದೆಯಲ್ಲ, ಇದನ್ನು ನಾವು ಕಾರ್ಡ್ ಅಂತೇಳಿ ಕರಿತೀವಿ. ಇದೇನು ಮಾಡುತ್ತೆ ಅಂತ ಹೇಳಿದರೆ, ಎರಡು ಬಿಂದುಗಳನ್ನು ಜಾಯಿನ್ ಮಾಡುತ್ತೆ. ಈ ಲೈನ್ ಇಲ್ಲಿಂದ ಪಾಸ್ ಆಗಲ್ಲ, ಮತ್ತು ಇಲ್ಲಿಂದ ಕೂಡ ಏನಾಗಲ್ಲ, ಪಾಸ್ ಆಗಲ್ಲ. ಅಂದರೆ ಈ ಲೈನಿನ ಎಂಡ್ ಏನಾಗಿರುತ್ತೆ ಅಂತ ಹೇಳಿದರೆ, ಈ ಸರ್ಕಲಿನ ಮೇಲ್ಭಾಗದಲ್ಲಿ ಇರುತ್ತೆ. ಅಂದರೆ ಈ ಎರಡು ತುದಿಗಳಲ್ಲಿ ಇದು ಎಂಡ್ ಇರುತ್ತೆ. ಈ ಒಂದು ಲೈನ್ನ ನಾವೇನಂತ ಕರಿತೀವಿ ಅಂತ ಹೇಳಿದರೆ ಕಾರ್ಡ್ ಅಂತ ಹೇಳಿ ಕರಿತೀವಿ. ಅದನ್ನು ನಾವು ಕನ್ನಡದಲ್ಲಿ ಜಾ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ಜಾ ಅಂತ ಹೇಳಿ ಕರಿತೀವಿ. ಅದನ್ನು ನಾವು ಇಂಗ್ಲೀಷಲ್ಲಿ ಕಾರ್ಡ್ ಅಂತ ಹೇಳಿ ಕರಿತೀವಿ. ಆದರೆ ಈ ಕಾರ್ಡ್ ಅಂತಕ್ಕಂಥದ್ದು ಈ ಸೆಂಟರ್ ಪಾಯಿಂಟಲ್ಲಿ ಇರೋಲ್ಲ, ಎಲ್ಲಿರ್ತಿದ್ದು ಈ ಸೆಂಟರನ್ನು ಬಿಟ್ಟು ಇರುತ್ತೆ. ಅದನ್ನು ನಾವೇನಂತ ಕರಿತೀವಿ, ಕಾರ್ಡ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಸೆಕ್ಟರು. ನೆಕ್ಸ್ಟ್ ನೋಡಿ ಸೆಕ್ಟರ್. ಸೆಕ್ಟರ್ ಅಂತ ಹೇಳಿದರೆ, ಇಲ್ಲೊಂದು ಮಧ್ಯ ಬಿಂದುವಿದೆ. ಈ ಮಧ್ಯ ಬಿಂದುವಿಂದ ಎರಡು ರೇಡಿಯಸ್ಗಳ ಮಧ್ಯೆ ಏನು ಪಾರ್ಟ್ ಸಿಗ್ತತ್ತಲ್ಲ ನಮಗೆ, ಇಲ್ಲೊಂದು ರೇಡಿಯಸ್ ಇದೆ ಮತ್ತು ಇಲ್ಲೊಂದು ರೇಡಿಯಸ್ ಇದೆ. ಈ ಎರಡೂ ರೇಡಿಯಸ್ಗಳ ಮಧ್ಯೆ ಇರ್ತಕ್ಕಂಥ ಏನೊಂದು ಪಾರ್ಟ್ ಸಿಗುತ್ತಲ್ಲ, ಆ ಪಾರ್ಟ್ನ ನಾವೇನಂತ ಕರಿತೀವಿ ಅಂತ ಹೇಳಿದರೆ ಸೆಕ್ಟರ್ ಅಂತ ಹೇಳಿ ಕರಿತೀವಿ. ಈ ಪಾರ್ಟ್ನ ನಾವೇನಂತ ಕರಿತೀವಿ, ಸೆಕ್ಟರ್ ಅಂತ ಹೇಳಿ ಕರಿತೀವಿ. ಯಾವ ಪಾರ್ಟನ್ನ, ಎರಡು ರೇಡಿಯಸ್ಗಳ ಮಧ್ಯೆ ಏನು ಒಂದು ಗ್ಯಾಪ್ ಸಿಗುತ್ತಲ್ಲ, ಆ ಒಂದು ಪಾರ್ಟ್ನ ನಾವೇನಂತ ಕರಿತೀವಿ ಅಂದರೆ ಈ ಪಾರ್ಟ್ನ ನಾವು ಸೆಕ್ಟರ್ ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಸೆಕ್ಟರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಆರ್ಕ್ ಅಂತ ಹೇಳಿದರೆ, ಈ ಆರ್ಕ್ ಅಂತ ಹೇಳಿದರೆ ಈ ಏನು ಎರಡು ರೇಡಿಯಸ್ಗಳು ಮಧ್ಯೆ ಏನು ಒಂದು ಸೆಕ್ಟರ್ ಭಾಗ ಸಿಗ್ತಲ್ಲ ನಮಗೆ ಪಾರ್ಟು, ಅದರ ಮೇಲ್ಭಾಗದಲ್ಲಿ ನಾವು ಈ ಥರ ಒಂದು ಕರ್ವ್ಡ್ ಲೈನನ್ನು ಹಾಕ್ತೀವಿ. ಆ ಒಂದು ಕರ್ವ್ಡ್ ಲೈನನ್ನು ನಾವೇನಂತ ಕರಿತೀವಿ ಅಂತ ಹೇಳಿದರೆ ಆರ್ಕ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ಇದೊಂದು ಕರ್ವ್ಡ್ ಲೈನು, ಒಂದು ಸರ್ಕಲಿನ ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಒಂದು ಕರ್ವ್ಡ್ ಲೈನ್ ಏನಿರುತ್ತಲ್ಲ, ಆ ಕರ್ವ್ಡ್ ಲೈನ್ನ ನಾವೇನಂತ ಕರಿತೀವಿ, ಆರ್ಕ್ ಅಂತ ಹೇಳಿ ಕರಿತೀವಿ. ಏನು, ಸರ್ಕಲಲ್ಲಿರ್ತಕ್ಕಂತಹ ಒಂದು ಕರ್ವ್ಡ್ ಲೈನನ್ನು ನಾವು ಏನಂತ ಕರಿತೀವಿ,
ಆರ್ಕ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ಇದೊಂದು ಸರ್ಕಲ್ ಅಂತ ಹೇಳಿದರೆ ಅದರ ಮೇಲ್ಗಡೆ ಇರತಕ್ಕಂತಹ ಇದೇನು ಈ ಪಾರ್ಟ್ ಇದೆಯಲ್ಲ, ಇದು ಈ ಲೈನು, ಈ ಲೈನ್ನ ನಾವೇನಂತ ಕರಿತೀವಿ ಅಂತ ಹೇಳಿದರೆ ಆರ್ಕ್ ಅಂತೇಳಿ ಕರಿತೀವಿ. ಇದನ್ನೇ ನಾವು ಆರ್ಕ್ ಅಂತ ಕರಿತೀವಿ. ನೆಕ್ಸ್ಟ್ ಟ್ಯಾಂಜೆಂಟ್. ನೆಕ್ಸ್ಟ್ ಟ್ಯಾಂಜೆಂಟ್ ಅಂತ ಇದೆ. ಟ್ಯಾಂಜೆಂಟ್ ಅಂತ ಹೇಳಿದರೆ ಇದೊಂದು ಸರ್ಕಲ್ ಅಂತ ಹೇಳಿದರೆ, ಇದೊಂದು ಸರ್ಕಲ್ಲು, ಈ ಸರ್ಕಲಿನ ಒಂದು ತುದಿಯನ್ನು ಒಂದು ಲೈನ್ ಕಟ್ ಮಾಡುತ್ತೆ. ಒಂದು ಸರಳ ರೇಖೆ ಏನು ಮಾಡ್ತೈತಿ, ಒಂದು ಲೈನಿನ ಮೂಲಕ ಹಾದು ಹೋಗ್ತೈತಿ. ಅದು ಕೇವಲ ಒಂದೇ ಒಂದು ಬಿಂದುವಿನಿಂದ ಹಾದು ಹೋಗ್ತೈತಿ. ಆ ಒಂದು ಸರಳ ರೇಖೆಯನ್ನು ನಾವೇನಂತ ಕರಿತೀವಿ, ಟ್ಯಾಂಜೆಂಟ್ ಅಂತೇಳಿ ಕರಿತೀವಿ. ಅದನ್ನು ನಾವು ಕನ್ನಡದಲ್ಲಿ ಸ್ಪರ್ಶಕ ಅಂತೇಳಿ ಕರಿತೀವಿ. ಕನ್ನಡದಲ್ಲಿ ನಾವೇನು ಕರಿತೀವಿ, ಅದನ್ನು ಸ್ಪರ್ಶಕ ಅಂತೇಳಿ ಕರಿತೀವಿ. ಇಂಗ್ಲೀಷಲ್ಲಿ ಟ್ಯಾಂಜೆಂಟ್ ಅಂತೇಳಿ ಕರಿತೀವಿ, ಕನ್ನಡದಲ್ಲಿ ಸ್ಪರ್ಶಕ ಅಂತೇಳಿ ಕರಿತೀವಿ. ಈ ಸ್ಪರ್ಶಕ ಅಂತ ಅಂದರೆ ಏನಪ್ಪ ಅಂತ ಹೇಳಿದರೆ, ಈ ಸರ್ಕಲಿನ ಮೇಲ್ಭಾಗದಲ್ಲಿರ್ತಕ್ಕಂತಹ ಒಂದೇ ಒಂದು ಬಿಂದುವಿನ ಮೂಲಕ ಹಾದು ಹೋಗ್ತಕ್ಕಂತಹ ಒಂದು ಸರಳ ರೇಖೆ, ಇದನ್ನು ನಾವೇನಂತ ಕರಿತೀವಿ, ಟ್ಯಾಂಜೆಂಟ್ ಅಂತೇಳಿ ಕರಿತೀವಿ. ಇದಕ್ಕೆ ಎಂಡಿರಲ್ಲ, ಇದು ಸುಮ್ಮನೆ ಈ ಥರ ಎಷ್ಟಾದರೂ ಉದ್ದ ಹೋಗ್ಬೋದು. ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದರೆ ಟ್ಯಾಂಜೆಂಟ್ ಅಂತ ಹೇಳಿ ಕರಿತೀವಿ, ಸ್ಪರ್ಶಕ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸೆಗ್ಮೆಂಟು. ಈ ಸೆಗ್ಮೆಂಟ್ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಏನು ಒಂದು ಕಾರ್ಡ್ ಹಾಕಿರ್ತೀವಲ್ಲ ನಾವು, ಆ ಕಾರ್ಡಿಂದ ಏನು ಒಳಗಿರ್ತಕ್ಕಂತಹ ಒಂದು ಪಾರ್ಟ್ ಸಿಗುತ್ತಲ್ಲ ನಮಗೆ, ಇದೊಂದು ಸರ್ಕಲ್ಲು, ಇದೊಂದು ಆರ್ಕ್ ಅಂತ ಹೇಳಿದರೆ ಇದು ಒಂದು ಕಾರ್ಡು. ಈ ಆರ್ಕ್ ಮತ್ತು ಕಾರ್ಡಿನ ಮಧ್ಯೆ ಒಂದು ಪಾರ್ಟ್ ಏನು ಸಿಗುತ್ತಲ್ಲ ನಮಗೆ, ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದರೆ ಸೆಗ್ಮೆಂಟ್ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ, ಇದನ್ನು ನಾವು ಸೆಗ್ಮೆಂಟ್ ಅಂತೇಳಿ ಕರಿತೀವಿ. ಅದು ಸೆಗ್ಮೆಂಟು. ಸರ್ಕಂಫರೆನ್ಸ್. ಸರ್ಕಂಫರೆನ್ಸ್ ಅಂತ ಹೇಳಿದರೆ ಒಂದು ಸರ್ಕಲಿನ ಅಳತೆಯನ್ನು ಮಾಡ್ತಕ್ಕಂಥದ್ದು, ಅದು ಸರ್ಕಂಫರೆನ್ಸ್ ಅಂತ ಹೇಳಿದರೆ ಅದು ಎಷ್ಟಿರುತ್ತೆ ಅಂತ ಹೇಳಿದರೆ 2πr ಇರುತ್ತೆ. ಸರ್ಕಂಫರೆನ್ಸ್ ಎಷ್ಟಿರುತ್ತೆ ಅಂತ ಹೇಳಿದರೆ 2πr ಇರುತ್ತೆ. ನೆಕ್ಸ್ಟ್ ಏರಿಯಾ ಆಫ್ ಸರ್ಕಲ್ ಅಂತ ಹೇಳಿದರೆ πr². ಏರಿಯಾ ಆಫ್ ಸರ್ಕಲ್ ಅಂತ ಹೇಳಿದರೆ πr². ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಅಂತ ಹೇಳಿದರೆ 2πr. ಇದಿಷ್ಟು ಏನು ಬೇಸಿಕ್ ಅಂದರೆ ಪಾರ್ಟ್ಸ್ ಆಫ್ ಸರ್ಕಲ್. ಇದು ಇಲ್ಲಿ ತನಕ ನಾವು ತಿಳ್ಕೊಂಡಿದ್ದೇನು ಅಂತ ಹೇಳಿದರೆ ಪಾರ್ಟ್ಸ್ ಆಫ್ ಸರ್ಕಲ್. ಸರ್ಕಲಲ್ಲಿ ಬರ್ತಕ್ಕಂತಹ ಭಾಗಗಳು ಯಾವುವು ಅಂತ ಹೇಳಿದರೆ ಇದಿಷ್ಟು ಭಾಗಗಳು ಬರ್ತವೆ. ಒಂದು ರೇಡಿಯಸ್ಸು, ಇನ್ನೊಂದು ಡಯಾಮೀಟರು, ಮತ್ತೊಂದು ಕಾರ್ಡು, ಇನ್ನೊಂದು ಸೆಕ್ಟರ್, ಹಾಗೂ ಆರ್ಕ್, ಟ್ಯಾಂಜೆಂಟ್, ಸೆಗ್ಮೆಂಟ್ ಆ್ಯಂಡ್ ಸರ್ಕಂಫರೆನ್ಸ್. ಆ್ಯಂಡ್ ಫೈನಲ್ ಆಗಿ ಏನು ಬರುತ್ತೆ ಅಂತ ಹೇಳಿದರೆ ಏರಿಯಾ ಆಫ್ ಸರ್ಕಲ್ ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ, ಏರಿಯಾ ಆಫ್ ಸರ್ಕಲ್ ಬರುತ್ತೆ. ನೆಕ್ಸ್ಟ್ ನೋಡಿ ಏನಿದೆ, ಫಾರ್ ಎ ಸರ್ಕಲ್ ಆ್ಯಂಡ್ ಎ ಲೈನ್ ಆನ್ ಎ ಪ್ಲೇನ್ ದೇರ್ ಕ್ಯಾನ್ ಬಿ ಎ 3 ಪಾಸಿಬಿಲಿಟೀಸ್. ಎಷ್ಟು 3 ಪಾಸಿಬಿಲಿಟೀಸ್ ಇದ್ದಾವೆ. ಅಂದರೆ ಪ್ಲೇನ್ ಮೇಲೆ ಒಂದು ಸರ್ಕಲ್ಲು ಮತ್ತು ಒಂದು ಲೈನನ್ನು ಕೊಟ್ಟಾಗ, ಏನು ಒಂದು ಸರ್ಕಲನ್ನು ಕೊಡ್ತಾರೆ, ಮತ್ತೊಂದು ಲೈನನ್ನು ಕೊಡ್ತಾರೆ. ಒಂದು ಸರ್ಕಲ್ಲು ಮತ್ತು ಒಂದು ಲೈನನ್ನು ಕೊಟ್ಟಾಗ ಎಷ್ಟು ಪಾಸಿಬಿಲಿಟೀಸ್ ಇದ್ದಾವೆ ಅಂತ ಹೇಳಿದರೆ 3 ಪಾಸಿಬಿಲಿಟೀಸ್ ಇದ್ದಾವೆ. ಯಾವ್ಯಾವುದು ಅಂತ ಹೇಳಿದರೆ, ಮೊದಲನೇದು ಛೇದಕವಲ್ಲದ ರೇಖೆ. ಏನು ಮೊದಲನೇದೇನು ಅಂತ ಹೇಳಿದರೆ ಛೇದಕವಲ್ಲದ ರೇಖೆ. ಅದನ್ನು ನಾವು ಇಂಗ್ಲೀಷಲ್ಲಿ ನಾನ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ನಾನ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳಿ ಕರಿತೀವಿ. ನಾನ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಏನೂ ಇಲ್ಲ. ಇಲ್ಲಿ ನೋಡಿ, ಒಂದು ಸರ್ಕಲನ್ನು ಕೊಟ್ಟಿರ್ತಾರೆ. ಏನು ಕೊಟ್ಟಿರ್ತಾರೆ, ಒಂದು ಸರ್ಕಲನ್ನು ಕೊಟ್ಟಿರ್ತಾರೆ, ಮತ್ತು ಒಂದು ಸರಳ ರೇಖೆಯನ್ನು ಕೊಟ್ಟಿರ್ತಾರೆ. ಆ ಸರಳ ರೇಖೆ ನೋಡಿ, ಈ ಸರ್ಕಲಿನ ಕೆಳಭಾಗದಲ್ಲಿ ಒಂದು ಸರಳ ರೇಖೆ ಇದೆ. ಆದರೆ ಈ ಸರಳ ರೇಖೆ ಏನು ಮಾಡಿಲ್ಲ ಅಂತ ಹೇಳಿದರೆ ಈ ಸರ್ಕಲನ್ನು ಟಚ್ ಮಾಡಿಲ್ಲ. ಈ ಸರಳ ರೇಖೆ ಈ ಸರ್ಕಲನ್ನು ಟಚ್ ಮಾಡಿಲ್ಲ, ಮತ್ತು ಆ ಸರ್ಕಲಿನ ಮೇಲೇನೂ ಕೂಡ ಏನಾಗಿಲ್ಲ, ಹಾದು ಹೋಗಿಲ್ಲ. ಅಂದರೆ ಆ ಸರಳ ರೇಖೆನೇ ಬೇರೆ ಇದೆ, ಮತ್ತೇನಿದೆ, ಆ ಸರ್ಕಲ್ಲೇ ಬೇರೆ ಇದೆ. ಈ ಥರ ಇರ್ತಕ್ಕಂತಹವನ್ನು ನಾವೇನಂತ ಕರಿತೀವಿ ಅಂತ ಹೇಳಿದರೆ ಛೇದಕವಲ್ಲದ ರೇಖೆ ಅಂತ ಹೇಳಿ ಕರಿತೀವಿ. ಆ ರೇಖೆ ಏನಾಗಿದೆ ಅಂತ ಹೇಳಿದರೆ ಸರ್ಕಲಿನ ಮೂಲಕ ಹಾದು ಹೋಗಿಲ್ಲ ಅದು, ಮತ್ತು ಸರ್ಕಲಿಗೆ ಎಲ್ಲಿ ಕೂಡ ಟಚ್ ಆಗಿಲ್ಲ. ಆ ಥರ ಇರ್ತಕ್ಕಂತಹ ಒಂದು ಸರಳ ರೇಖೆಯನ್ನು ನಾವೇನಂತ ಕರಿತೀವಿ ಅಂತ ಹೇಳಿದರೆ ಛೇದಕವಲ್ಲದ ರೇಖೆ ಅಂತ ಹೇಳಿ ಕರಿತೀವಿ. ಅದನ್ನು ನಾವು ಇಂಗ್ಲೀಷಲ್ಲಿ ನಾನ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳಿ ಕರಿತೀವಿ. ಅವನ್ನ ನಾವೇನಂತ ಕರಿತೀವಿ ಅಂತ ಹೇಳಿದರೆ ನಾನ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡಿ, ಛೇದಿಸುವ ರೇಖೆ. ನೆಕ್ಸ್ಟ್ ಏನಿದೆ ಅಂತ ಹೇಳಿದರೆ ಛೇದಿಸ್ತಕ್ಕಂತಹ ರೇಖೆ. ಛೇದಿಸುವಂತಹ ರೇಖೆ ಅಂತ ಹೇಳಿದರೆ ಒಂದು ಸರ್ಕಲ್ ಇದೆ. ಈ ಒಂದು ಸರ್ಕಲನ್ನು ಒಂದು ರೇಖೆ ಏನು ಮಾಡ್ತಾ ಇದೆ, ಈ ಸರ್ಕಲಿನ ಮೇಲ್ಗಡೆ ಒಂದು ರೇಖೆ ಹಾದು ಹೋಗ್ತಾ ಇದೆ. ಒಂದು ರೇಖೆ ಏನಾಗ್ತಾ ಇದೆ, ಹಾದು ಹೋಗ್ತಾ ಇದೆ. ಈ ರೇಖೆ ಎಷ್ಟು ಪಾಯಿಂಟಲ್ಲಿ ಜಾಯ್ನ್ ಆಗ್ತಿದೆ ಅಂತ ಹೇಳಿದರೆ 2 ಪಾಯಿಂಟ್ಸಲ್ಲಿ. ಅಂದರೆ
2 ಪಾಯಿಂಟ್ಸ್ಗಳಲ್ಲಿ ಜಾಯ್ನ್ ಆಗ್ತಿದೆ. ಅಂದರೆ 2 ಬಿಂದುಗಳ ಮೂಲಕ ಏನಾಗ್ತಿದೆ, ಒಂದು ಲೈನ್ ಹಾದು ಹೋಗ್ತಾ ಇದೆ. ಆ ಒಂದು ಲೈನ್ನ ನಾವೇನಂತ ಕರಿತೀವಿ, ಆ ಒಂದು ರೇಖೆಯನ್ನು ನಾವೇನಂತ ಕರಿತೀವಿ ಅಂತ ಹೇಳಿದರೆ ಛೇದಿಸುವ ರೇಖೆ ಅಂತ ಹೇಳಿ ಕರಿತೀವಿ. ಅದನ್ನು ಏನಂತ ಕರಿತೀವಿ ನಾವು, ಛೇದಿಸುವ ರೇಖೆ ಅಂತ ಹೇಳಿ ಕರಿತೀವಿ. ಅದನ್ನು ನಾವು ಇಂಗ್ಲೀಷಲ್ಲಿ ಸೀಕೆಂಟ್ ಅಂತ ಹೇಳಿ ಕರಿತೀವಿ. ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಅಂತ ಹೇಳಿದರೆ ಸೀಕೆಂಟ್ ಅಂತ ಹೇಳಿ ಕರಿತೀವಿ. ಅದನ್ನೇನಂತ ಕರಿತೀವಿ, ಸೀಕೆಂಟ್ ಅಂತ ಹೇಳಿ ಕರಿತೀವಿ. 2 ಬಿಂದುಗಳ ಮೂಲಕ ಹಾದು ಹೋಗ್ತಕ್ಕಂತಹ ಒಂದು ಲೈನ್ ಇದೆಯಲ್ಲ, ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದರೆ ಸೀಕೆಂಟ್ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ನಾವು ಅದನ್ನು ಛೇದಿಸುವಂತಹ ರೇಖೆ ಅಂತ ಹೇಳಿ ಕರಿತೀವಿ. ಛೇದಿಸುವ ರೇಖೆ ಅಂತ ಹೇಳಿದರೆ ಅದನ್ನು ಎಷ್ಟು ಬಿಂದುವಲ್ಲಿ ಛೇದಿಸಬೇಕು ಅಂತ ಹೇಳಿದರೆ 2 ಬಿಂದುವಲ್ಲಿ ಛೇದಿಸಬೇಕು. 2 ಬಿಂದುವಲ್ಲಿ ಛೇದಿಸಿದರೆ ಅದನ್ನು ಏನಂತ ಕರಿತೀವಿ, ಸೀಕೆಂಟ್ ಅಂತ ಹೇಳಿ ಕರಿತೀವಿ. 2 ಬಿಂದುವಲ್ಲಿ ಛೇದಿಸಿದರೆ ಅದನ್ನು ನಾವು ಸೀಕೆಂಟ್ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ಛೇದಿಸುವಂತಹ ರೇಖೆ ಅಂತ ಹೇಳಿ ಕರಿತೀವಿ. ಅದೇ 2 ಬಿಂದುವಲ್ಲಿ ಛೇದಿಸ್ತಿಲ್ಲ, ಬದಲಾಗಿ ಏನಾಗ್ತಾಯಿದೆ ಅಂತ ಹೇಳಿದರೆ 1 ಬಿಂದುವಿನ ಮೂಲಕ ಛೇದಿಸ್ತಾ ಇದೆ. ಅಂದರೆ 1 ಬಿಂದುವಿನ ಮೂಲಕ ಹಾದು ಹೋಗ್ತಾ ಇದೆ. ಹಾಗಾದರೆ ಆ ಒಂದು ಲೈನ್ನ ನಾವೇನಂತ ಕರಿತೀವಿ ಅಂತ ಹೇಳಿದರೆ ಸ್ಪರ್ಶಕ ರೇಖೆ ಅಂತ ಹೇಳಿ ಕರಿತೀವಿ. ಇವಾಗ ತಾನೇ ಹೇಳಿದ್ದೆ, ಅದನ್ನೇನಂತ ಕರಿತೀವಿ ನಾವು, ಟ್ಯಾಂಜೆಂಟ್ ಅಂತ ಹೇಳಿ ಕರಿತೀವಿ. ಅದನ್ನೇನಂತ ಕರಿತೀವಿ, ಟ್ಯಾಂಜೆಂಟ್ ಅಂತ ಹೇಳಿ ಕರಿತೀವಿ. ಒಂದು ಲೈನಿಂದ ಹಾದು ಹೋದರೆ ಅದನ್ನು ಟ್ಯಾಂಜೆಂಟ್ ಅಂತ ಹೇಳಿ ಕರಿತೀವಿ. ಸರ್ಕಲಲ್ಲಿ 2 ಪಾಯಿಂಟ್ ಮೂಲಕ ಒಂದು ರೇಖೆ ಹಾದು ಹೋಗ್ತಾ ಇದೆ ಅಂತ ಹೇಳಿದರೆ ಅದನ್ನೇನಂತ ಕರಿತೀವಿ ನಾವು, ಸೀಕೆಂಟ್ ಅಂತ ಹೇಳಿ ಕರಿತೀವಿ. ಒಂದು ಟ್ಯಾಂಜೆಂಟು, ಇನ್ನೊಂದೇನು ಅಂತ ಹೇಳಿದರೆ ಸೀಕೆಂಟು. ಒಂದು ಛೇದಕವಲ್ಲದ ರೇಖೆ, ಇನ್ನೊಂದು ಛೇದಿಸ್ತಕ್ಕಂತಹ ರೇಖೆ. ಮತ್ತು ಇನ್ನೊಂದು ಯಾವುದು ಅಂತ ಹೇಳಿದರೆ ಸ್ಪರ್ಶಕ ರೇಖೆ. ಇನ್ನೊಂದು ಯಾವುದು ಅಂತ ಹೇಳಿದರೆ ಸ್ಪರ್ಶಕ ರೇಖೆ. ಸ್ಪರ್ಶಕ ರೇಖೆ ಅಂತ ಹೇಳಿದರೆ ಟ್ಯಾಂಜೆಂಟ್. ಟ್ಯಾಂಜೆಂಟ್ ಅಂತ ಹೇಳಿದರೆ ಸ್ಪರ್ಶಕ ಅಂತ ಹೇಳಿ. ಇದಿಷ್ಟು ಏನಪ್ಪ ಅಂತ ಹೇಳಿದರೆ ಒಂದು ಸರ್ಕಲ್ಲು ಮತ್ತು ಒಂದು ಲೈನನ್ನು ಮೇಲ್ಗಡೆ ಕೊಟ್ಟಾಗ ಯಾವ ರೀತಿಯಾದಂತಹ ಪಾಸಿಬಿಲಿಟೀಸ್ ಇರ್ತವೆ ಅಂತ ಹೇಳಿದರೆ ಇದಿಷ್ಟು ಪಾಸಿಬಿಲಿಟೀಸ್ ಇರ್ತವೆ. ಇದಿಷ್ಟು ಏನಪ್ಪ ಅಂತ ಹೇಳಿದರೆ ಸರ್ಕಲ್ ಬಗ್ಗೆ ಇರ್ತಕ್ಕಂತಹ ಬೇಸಿಕ್ ಇನ್ಫಾರ್ಮೇಷನ್ ಇದು. ಅಂದರೆ ಸರ್ಕಲ್ ಅಂದರೆ ಏನು, ಅದರಲ್ಲಿ ಇರ್ತಕ್ಕಂತಹ ಪಾರ್ಟ್ಸ್ಗಳು ಯಾವುವು ಮತ್ತು ಏನೇನು ಪಾಸಿಬಿಲಿಟೀಸ್ ಇದ್ದಾವೆ ಅಂತ ಹೇಳಿ ನೋಡಿದ್ವಿ ನಾವು. ಅದನ್ನು ಬಿಟ್ಟು ಇನ್ನೂ ಏನು ಪಾರ್ಟ್ಸ್ ಇದ್ದಾವೆ ಹಾಗಾದರೆ, ಇದು ಪ್ರಮೇಯ ಮುಂದೋಗೋಣ. ಅದಕ್ಕಿಂತ ಮುಂಚೆ, ಪ್ರಮೇಯ ಹೇಳೋಕ್ಕಿಂತ ಮುಂಚೆ ಪಾರ್ಟ್ಸ್ ಆಫ್ ಸರ್ಕಲ್ಲು ಇವಾಗ ಏನು ನೋಡಿದ್ವಲ್ಲ ನಾವು, ಅದನ್ನು ಬಿಟ್ಟು ಇನ್ನೂ ಯಾವ ಥರ ಪಾರ್ಟ್ಸ್ ಇದ್ದಾವೆ ಅಂತ ಹೇಳಿದರೆ 3 ಇದ್ದಾವೆ. ಯಾವುದು ಅಂತ ಹೇಳಿದರೆ ಇದು ಒಂದು ಸರ್ಕಲ್ ಅಂತ ಕನ್ಸಿಡರ್ ಮಾಡಿದರೆ ನಾವು, ಈ ಸರ್ಕಲಲ್ಲಿ ಇದೊಂದು ಮಧ್ಯಬಿಂದು, ಅದನ್ನು ನಾವು ಓ ಅಂತ ಕರೆದ್ರೆ, ಈ ಸರ್ಕಲ್ ಮೇಲ್ಭಾಗದಲ್ಲಿ ಒಂದು ಪಾಯಿಂಟ್ ಇಡ್ತೀನಿ ನಾನು. ಈ ಪಾಯಿಂಟಿಗೆ ನಾನು ಪಿ ಅಂತ ಹೆಸರು ಕೊಡ್ತೀನಿ. ಮತ್ತು ಈ ಸರ್ಕಲಿನ ಹೊರಭಾಗದಲ್ಲಿ ಕೂಡ ನಾನು ಒಂದು ಪಾಯಿಂಟ್ ಇರ್ತೀನಿ. ಇಲ್ಲೊಂದು ಪಾಯಿಂಟ್ ಇರ್ತೀನಿ ನಾನು. ಇಲ್ಲಿ ನೋಡಿ, ಈ ಓ ಏನಿದೆಯಲ್ಲ, ಇದು ಸರ್ಕಲಿನ ಒಳಗಿದೆ. ಇದು ಎಲ್ಲಿದೆ, ಇದು ಒಳಭಾಗದಲ್ಲಿ ಇದೆ. ಇದು ಏನಿದು ಒಳಭಾಗದಲ್ಲಿದೆ. ಇದನ್ನು ನಾವು ವೃತ್ತದ ಒಳಭಾಗ ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಇದು ಇಂಗ್ಲೀಷಲ್ಲಿ ಇಂಟರ್ನಲ್ ಪಾರ್ಟ್ ಅಂತ ಹೇಳಿ ಕರಿತೀವಿ. ಇಂಗ್ಲೀಷಲ್ಲಿ ಇದನ್ನು ಇಂಟರ್ನಲ್ ಪಾರ್ಟ್ ಅಂತ ಹೇಳಿ ಕರಿತೀವಿ. ಇಲ್ಲೊಂದು ಏನಿದೆಯಲ್ಲ, ಇದು ಆರ್ ಬಿಂದು, ಇದು ಎಕ್ಸ್ಟರ್ನಲ್ ಪಾರ್ಟ್. ಇದು ಏನಿದು ಅಂತ ಹೇಳಿದರೆ ಎಕ್ಸ್ಟರ್ನಲ್ ಪಾರ್ಟ್. ಇದು ವೃತ್ತದ ಹೊರಭಾಗ ಅಂತೇಳಿ ಕರಿತೀವಿ. ಇದನ್ನೇನಂತ ಕರಿತೀವಿ ನಾವು, ವೃತ್ತದ ಹೊರಭಾಗ ಅಂತೇಳಿ ಕರಿತೀವಿ. ವೃತ್ತದ ಹೊರಭಾಗ ಅಂತೇಳಿ ಕರಿತೀವಿ. ಮತ್ತು ಇದೆ ಪಿ ಇದೆ. ಈ ಪಿ ಏನಿದೆಯಲ್ಲ, ಇದನ್ನು ನಾವು ಆನ್ ದ ಲೈನ್ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ, ಇದನ್ನು ಆನ್ ದ ಲೈನ್ ಅಂತೇಳಿ ಕರಿತೀವಿ. ಇದನ್ನು ಒಂದು ಲೈನ್ ಅಂತ ಕನ್ಸಿಡರ್ ಮಾಡಿದರೆ ನಾವು, ಈ ಒಂದು ಲೈನ್ ಮೇಲಿದೆ ಈ ಪಿ ಅಂತಕ್ಕಂಥದ್ದು. ಹಾಗಾಗಿ ಅದನ್ನು ನಾವು ಆನ್ ದ ಲೈನ್ ಅಂತ ಹೇಳಿ ಕರಿತೀವಿ. ಅದೆಲ್ಲಿರುತ್ತೆ ಅಂತ ಹೇಳಿದರೆ ವೃತ್ತದ ಮೇಲಿರುತ್ತೆ. ಅದೆಲ್ಲಿರುತ್ತೆ ಅಂತ ಹೇಳಿದರೆ ವೃತ್ತದ ಮೇಲಿರುವಂತಹ ಒಂದು ಬಿಂದು. ಇವು ಕೂಡ ಏನಪ್ಪ ಅಂತ ಹೇಳಿದರೆ, ಇವು ಕೂಡ ಪಾರ್ಟ್ಸ್ ಆಫ್ ಸರ್ಕಲ್ ಅಂತ ಹೇಳಿ. ಇವು ಏನು ಅಂತ ಹೇಳಿದರೆ ಪಾರ್ಟ್ಸ್ ಆಫ್ ಸರ್ಕಲ್. ಒಂದು ಒಳಭಾಗ, ಇನ್ನೊಂದು ಹೊರಭಾಗ, ಇನ್ನೊಂದು ಏನಪ್ಪ ಅಂತ ಹೇಳಿದರೆ ವೃತ್ತದ ಮೇಲ್ಭಾಗದಲ್ಲಿರ್ತಕ್ಕಂತಹ ವೃತ್ತದ ಮೇಲಿನ ಭಾಗ. ಇದು ಅದು ಪಿ. ನೆಕ್ಸ್ಟ್ ನೋಡೋದಾದರೆ ಥಿಯರಮ್ 1, ಪ್ರಮೇಯ 1. ಪ್ರಮೇಯ 10.1. ಪ್ರಮೇಯ 10.1 ಏನು ಹೇಳ್ತಿದೆ ಅಂತ ಹೇಳಿದರೆ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದಂತಹ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದಂತಹ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅಂತ ಹೇಳಿ. ಅಂದರೆ ಎ ಟ್ಯಾಂಜೆಂಟ್ ಎಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್ ಥ್ರೋ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳಿದ್ದಾರೆ. ಏನಂತೆ,
ಒಂದು ಟ್ಯಾಂಜೆಂಟ್ ಎಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್, ಯಾವುದೇ ಒಂದು ಪಾಯಿಂಟ್ ಆಫ್ ಎ ಸರ್ಕಲಿಂದ ಒಂದು ಟ್ಯಾಂಜೆಂಟನ್ನು ನಾವು ಹೇಳಿದ್ರೆ ಅಲ್ಲಿ ಒಂದು ರೇಡಿಯಸನ್ನು ಏನು ಹೇಳಿರ್ತೀವಲ್ಲ ನಾವು ಪಾಯಿಂಟ್ ಆಫ್ ಕಾಂಟ್ಯಾಕ್ಟಿಂದ, ಆ ಒಂದು ರೇಡಿಯಸ್ ಏನಾಗಿರುತ್ತೆ ಅಂತ ಹೇಳಿದರೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಯಾವುದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ ಹೇಳಿದರೆ, ಏನು ನಾವು ಒಂದು ಟ್ಯಾಂಜೆಂಟ್ ಅಂತ ಏನು ಹೇಳಿರ್ತೀವಲ್ಲ ಆ ಒಂದು ಟ್ಯಾಂಜೆಂಟಿಗೆ ಆ ಒಂದು ಏನು ರೇಡಿಯಸ್ ಇರುತ್ತಲ್ಲ ಅದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ ಹೇಳಿ ಪ್ರೂವ್ ಮಾಡಬೇಕು. ಇದು ಥಿಯರಮ್ 1. ಈ ಥಿಯರಮ್ 1 ಏನು ಹೇಳುತ್ತೆ ಅಂತ ಹೇಳಿದರೆ, ರೇಡಿಯಸ್ಸು ಟ್ಯಾಂಜೆಂಟಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತೇಳಿ ಹೇಳಿದ್ದಾರೆ. ಅದನ್ನು ಪ್ರೂವ್ ಮಾಡಬೇಕು. ಯಾವ ಥರ ಪ್ರೂವ್ ಮಾಡೋದು ಅಂತ ಹೇಳಿದರೆ, ಇಲ್ಲಿ ನೋಡಿ ಅವ್ರು ಕೊಟ್ಟಿರ್ತಕ್ಕಂಥದ್ದು ಇದು ಒಂದು ಸರ್ಕಲ್ ಅಂತ ಹೇಳಿದರೆ, ಇದು ಕೇಂದ್ರ ಬಿಂದು ಅಂದರೆ ಸೆಂಟರ್. ಇದು ಸೆಂಟರ್ ಏನು ಅಂತ ಹೇಳಿದರೆ ಇದು ಓ. ಈ ಸೆಂಟರಿಂದ ನಾವು ಇಲ್ಲೊಂದು ರೇಡಿಯಸ್ನ ಎಳಿತಿದ್ದೀವಿ. ಇದೊಂದು ರೇಡಿಯಸ್. ಇದು ಏನು ಅಂತ ಹೇಳಿದರೆ ಇದು ಪಿ. ಇದೇನು ಇದು ರೇಡಿಯಸ್ಸು ಪಿ, ತ್ರಿಜ್ಯ ಪಿ. ಇದು ಒಂದು ಟ್ಯಾಂಜೆಂಟನ್ನು ಎಳಿತಿದ್ದೀವಿ ನಾವು. ಇದೊಂದು ಟ್ಯಾಂಜೆಂಟ್ ಇದೆ. ಇದು ಯಾವುದು ಟ್ಯಾಂಜೆಂಟ್ ಅಂತ ಹೇಳಿದರೆ ಎಕ್ಸ್ ವೈ ಅಂತಕ್ಕಂಥದ್ದು. ಇದು ಎಕ್ಸ್ ವೈ ಅಂತಕ್ಕಂತಹ ಟ್ಯಾಂಜೆಂಟ್ ಇದೆ. ಆ ಟ್ಯಾಂಜೆಂಟನ್ನು ನಾವು ಒಂದು ಪಾಯಿಂಟಿಂದ ಡ್ರಾ ಮಾಡಿದರೆ ಇಲ್ಲಿ ಇಳಿದಂತಹ ಈ ತ್ರಿಜ್ಯ ಏನಿದೆಯಲ್ಲ, ಈ ರೇಡಿಯಸ್ಸು ಇದೇನಾಗಿರುತ್ತೆ ಅಂತ ಹೇಳಿದರೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಈ ಎಕ್ಸ್ ವೈ ಅನ್ನೋದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅನ್ನೋದನ್ನು ಪ್ರೂವ್ ಮಾಡ್ಬೇಕು ನಾವು. ಹಾಗಾದರೆ ನಾವೇನ ಪ್ರೂವ್ ಮಾಡಬೇಕು? ಪ್ರೂಫ್ ನಾವೇನು ಮಾಡಬೇಕು ಅಂತ ಹೇಳಿದರೆ, ವಿ ನೀಡ್ ಟು ಪ್ರೂವ್ ಏನು ಅಂತ ಹೇಳಿದರೆ, ಒ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ. ಒ ಪಿ ಅಂತಕ್ಕಂಥದ್ದು ಎಕ್ಸ್ ವೈಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಹೇಳಿ ಪ್ರೂವ್ ಮಾಡಬೇಕು. ಹಾಗಾದರೆ ಕನ್ಸ್ಟ್ರಕ್ಷನ್ ಏನಾಗ್ತೈತಿ ಅಂತ ಹೇಳಿದರೆ, ಕನ್ಸ್ಟ್ರಕ್ಷನ್ ಏನಾಗುತ್ತೆ ಅಂತ ಹೇಳಿದರೆ, ಒಂದು ಪಾಯಿಂಟ್ ತಗೋಬೇಕು. ಏನು ತಗೋಬೇಕಂತೆ? ಒಂದು ಪಾಯಿಂಟ್ ತಗೊಳ್ರಿ. ಎಕ್ಸ್ ವೈ ಮೇಲ್ಗಡೆ ಒಂದು ಪಾಯಿಂಟ್ ತಗೋಬೇಕು. ಯಾವುದ್ರ ಮೇಲೆ? ಎಕ್ಸ್ ವೈ ಮೇಲ್ಗಡೆ ಒಂದು ಪಾಯಿಂಟ್ ತಗೋಬೇಕು. ಈ ಪಾಯಿಂಟು ಸರ್ಕಲಿನ ಹೊರಭಾಗದಲ್ಲಿ ಇರಬೇಕು. ಈ ಪಾಯಿಂಟ್ ಎಲ್ಲಿರ್ಬೇಕಪ್ಪ ಅಂತ ಹೇಳಿದರೆ ಈ ಸರ್ಕಲಿನ ಹೊರಭಾಗದಲ್ಲಿ ಇರಬೇಕು. ಈ ಸರ್ಕಲಿನ ಹೊರಭಾಗದಲ್ಲಿ ಒಂದು ಕ್ಯೂ ಅಂತ ಹೇಳಿ ಒಂದು ಪಾಯಿಂಟ್ ತಗೋಬೇಕು. ಆ ಪಾಯಿಂಟನ್ನು ನಾವು ಈ ಸರ್ಕಲಿಂದ ಜಾಯಿನ್ ಮಾಡಬೇಕು. ಅದು ಯಾವುದು ಅಂತ ಹೇಳಿದರೆ ಓ ಕ್ಯೂ ಅಂತಕ್ಕಂತಹ ಒಂದು ಲೈನ್ ಸಿಕ್ತು. ಈಗ ನಮಗೆ ಏನು ಸಿಕ್ತು? ಓ ಕ್ಯೂ ಅಂತಕ್ಕಂತಹ ಒಂದು ಲೈನ್ ಸಿಕ್ತು. ಏನು ತಗೋಬೇಕು? ಕನ್ಸ್ಟ್ರಕ್ಷನ್ ಏನು ಮಾಡ್ಬೇಕು ನಾವು ಅಂತ ಹೇಳಿದರೆ, ಟೇಕ್ ಎ ಪಾಯಿಂಟ್ ಕ್ಯೂ ಆನ್ ಟ್ಯಾಂಜೆಂಟ್ ಎಕ್ಸ್ ವೈ ಅಂತ ಹೇಳಿ ಆ್ಯಂಡ್ ಜಾಯಿನ್ it from the radius from the center point. Join it from the center point. ಅದನ್ನು ನಾವೇನು ಮಾಡಬೇಕು? ಈ ಸೆಂಟರ್ ಪಾಯಿಂಟಿಂದ ಜಾಯಿನ್ ಮಾಡಬೇಕು. ಅವಾಗ ಜಾಯಿನ್ ಮಾಡಿದಾಗ ನೋಡಿ, ಅಬ್ಸರ್ವ್ ಮಾಡಿರಿ, ಇಲ್ಲಿ ಈ ಓ ಕ್ಯೂ ಅಂತಕ್ಕಂತಹ ಒಂದು ಲೈನ್ ಸಿಕ್ತು ನಮಗೀಗ. ಈ ಓ ಕ್ಯೂ ಅಂತಕ್ಕಂಥದ್ದು ಈ ಓ ಪಿ ಅಂತ ಏನು ರೇಡಿಯಸ್ ಇದೆಯಲ್ಲ, ಈ ಓ ಪಿ ಅಂತಕ್ಕಂಥದ್ದು ಏನು ಅಂತ ಹೇಳಿದರೆ ರೇಡಿಯಸ್ಸು. ಈ ಓ ಪಿ ಅನ್ನೋದು ಈ ರೇಡಿಯಸ್ ಆಗಿರುತ್ತೆ. ಈ ರೇಡಿಯಸ್ಗಿಂತ ಈ ಓ ಕ್ಯೂ ಅಂತಕ್ಕಂಥದ್ದು ಏನಾಗಿದೆ? ದೊಡ್ಡದಾಗಿದೆ. ಅಂದರೆ ಈ ರೇಡಿಯಸ್ ಅಂತ ಹೇಳಿದರೆ ಇಲ್ಲಿ ಪಾಯಿಂಟ್ ಬರುತ್ತೆ. ಅದು ಈ ಲೈನ್ ಇದೆಯಲ್ಲ, ಈ ಪಾಯಿಂಟ್ಗಿಂತ ಮುಂದೆ ಬಂದಿದೆ. ಈ ರೇಡಿಯಸ್ಗಿಂತ ಇನ್ನೂ ಸ್ವಲ್ಪ ದೊಡ್ಡದಿದೆ ಪಾಯಿಂಟು. ಹಾಗಾಗಿ ಈ ಓ ಕ್ಯೂ ಅಂತಕ್ಕಂಥದ್ದು ಏನಾಗಿರುತ್ತೆ ಅಂತ ಹೇಳಿದರೆ ಓ ಪಿಗಿಂತ ದೊಡ್ಡದಾಗಿರುತ್ತೆ. ಅಂದರೆ ಈ ಓ ಕ್ಯೂ ಅಂತಕ್ಕಂಥದ್ದು ಏನಾಗಿರುತ್ತೆ ಅಂತ ಹೇಳಿದರೆ ಈ ಓ ಪಿಗಿಂತ ದೊಡ್ಡದಾಗಿರುತ್ತೆ. ಇದು ಒಂದೇ ಅಂತ ಅಲ್ಲ, ಈ ಓ ಕ್ಯೂ ಅಂತಕ್ಕಂಥದ್ದು ಒಂದೇ ಅಲ್ಲ, ಇವೇನೀಗ ಸರ್ಕಲ್ಗಳ ಮೇಲೆ ನಾವು ಇಲ್ಲಿ ಒಂದು ಟ್ಯಾಂಜೆಂಟಿನ ಒಂದು ಪಾಯಿಂಟ್ ಇದೆಯಲ್ಲ, ಅದನ್ನು ಬಿಟ್ಟು ನಾವು ಅದ್ರ ಪಕ್ಕದಲ್ಲೇ ಕೂಡ ಒಂದು ಸೆಂಟರಿಂದ ಒಂದು ಲೈನ್ ಹಾಕಿದ್ರೂ ಕೂಡ ಆ ಲೈನ್ ಕೂಡ ಏನಾಗಿರುತ್ತೆ ಅಂತ ಹೇಳಿದರೆ ಈ ಪಿಯನ್ನು ಬಿಟ್ಟು ದೊಡ್ಡದಾಗಿರುತ್ತೆ. ಅಂದರೆ ಈ ಓ ಪಿಯನ್ನು ಬಿಟ್ಟು ದೊಡ್ಡದಾಗಿರುತ್ತೆ. ಈ ಸೆಂಟರಿಂದ ನಾವು ಯಾವುದೇ ಒಂದು ಲೈನ್ ಆಗಿರ್ಬೋದು, ಈ ಸೆಂಟರಿಂದ ನಾವು ಯಾವುದೇ ಒಂದು ಲೈನ್ ಹೇಳಿದ್ರೂ ಕೂಡ ಆ ಲೈನ್ ಏನಾಗಿರುತ್ತೆ ಅಂತ ಹೇಳಿದರೆ ಈ ಓ ಪಿ ಅಂತ ಏನು ರೇಡಿಯಸ್ ಇದೆಯಲ್ಲ ಅದಕ್ಕಿಂತ ದೊಡ್ಡದಾಗಿರುತ್ತೆ. ಹಾಗಾಗಿ ಇಲ್ಲಿ ಏನು ಕನ್ಕ್ಲೂಡ್ ಮಾಡ್ಬೋದು ನಾವು ಅಂತ ಹೇಳಿದರೆ, ಓ ಪಿ ಅಂತಕ್ಕಂಥದ್ದು ಓ ಪಿ ಏನಾಗಿರುತ್ತೆ ಅಂತ ಹೇಳಿದರೆ ಶಾರ್ಟೆಸ್ಟ್ ಆಗಿರುತ್ತೆ. ಓ ಪಿ ಅಂತಕ್ಕಂಥದ್ದು ಏನಾಗಿರುತ್ತೆ ಅಂತ ಹೇಳಿದರೆ ಅತಿ ಸಣ್ಣದಾಗಿರುತ್ತೆ. ಓ ಪಿ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಈ ಓ ಪಿ ಅಂತಕ್ಕಂಥದ್ದು ಏನು ಅಂತ ಹೇಳಿದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗಿರುತ್ತೆ. ಹಾಗಾಗಿ ಎನ್ಸ್
ಇದೇ ಎಲ್ಲದಕ್ಕಿಂತ ಸಣ್ಣದು ಆಗಿರೋದ್ರಿಂದ ಇದೇನಾಗಿರುತ್ತೆ ಅಂತ ಹೇಳಿದರೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ ಹೇಳಿ. ಇದೇನಾಗಿರುತ್ತೆ ಅಂತ ಹೇಳಿದರೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಇದನ್ನು ನಾವು ಇದನ್ನು ಬಿಟ್ಟು ಇನ್ನು ಯಾವುದೇ ಒಂದು ಲೈನನ್ನು ನೀವು ನೋಡಿ, ಆ ಲೈನ್ ಒ ಪಿಗಿಂತ ದೊಡ್ಡದಿದೆ ಅಂತ ಹೇಳಿದರೆ ಅದೇನಾಗಿದೆ, ಪರ್ಪೆಂಡಿಕ್ಯುಲರ್ ಇಲ್ಲ ಅಂತೇಳಿ. ಅಂದರೆ ಅದ್ರ ಪಕ್ಕ ಒಂದು ಲೈನ್ ಹೇಳಿದರೆ ನೀವು ಆ ಲೈನ್ ಏನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಇರಲ್ಲ, ಅದು ಒ ಪಿಗಿಂತ ದೊಡ್ಡದಾಗಿರುತ್ತೆ. ಹಾಗಾಗಿ ಒ ಪಿ ಅಂತಕ್ಕಂಥದ್ದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗಿರುತ್ತೆ. ಹಾಗಾಗಿ ಒ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ. ಒ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ. ಇದು ಥಿಯರಮ್ 1. ಥಿಯರಮ್ 1 ಏನು ಹೇಳಲ್ಲ, ವೆರಿ ಸಿಂಪಲ್ ಆಗಿದೆ. ಥಿಯರಮ್ 1ನಲ್ಲಿ ಏನನ್ನ ಪ್ರೂವ್ ಮಾಡಬೇಕು ಅಂತ ಹೇಳಿದರೆ, ಈ ಒಂದು ಏನು ಲೈನ್ ಇದೆಯಲ್ಲ ಒ ಪಿ ಅಂತಕ್ಕಂಥದ್ದು ಅದು ಪರ್ಪೆಂಡಿಕ್ಯುಲರ್ ಆಗಿದೆ ಅಂತೇಳಿ ಪ್ರೂವ್ ಮಾಡಬೇಕು. ಅದಕ್ಕೆ ನಾವು ಫಸ್ಟು ಏನು ಬರ್ಕೋಬೇಕು, ಏನು ಪ್ರೂವ್ ಮಾಡಬೇಕು ಅಂತೇಳಿ ಬರ್ಕೋಬೇಕು. ಆಮೇಲೆ ಕನ್ಸ್ಟ್ರಕ್ಷನ್ ಬರ್ಕೋಬೇಕು. ಕನ್ಸ್ಟ್ರಕ್ಷನ್ ಅಂದರೆ ಏನಿಲ್ಲ, ಒಂದು ಈ ಎಕ್ಸ್ ವೈ ಟ್ಯಾಂಜೆಂಟಿನ ಮೇಲ್ಗಡೆ ಒಂದು ಕ್ಯೂ ಅಂತಕ್ಕಂತಹ ಒಂದು ಪಾಯಿಂಟನ್ನು ತಗೊಳ್ತೀವಿ. ಆ ಕ್ಯೂ ಅಂತಕ್ಕಂತಹ ಪಾಯಿಂಟ್ ಎಲ್ಲಿರಬೇಕು ಅಂತ ಹೇಳಿದರೆ ಸರ್ಕಲಿಂದ ಹೊರಭಾಗದಲ್ಲಿ ಇರಬೇಕು. ಆ ಒಂದು ಪಾಯಿಂಟನ್ನು ನಾವು ಮಧ್ಯಬಿಂದು ಓ ಇರುತ್ತಲ್ಲ ಅದರಿಂದ ಜಾಯಿನ್ ಮಾಡ್ತೀವಿ. ಅದರಿಂದ ಜಾಯಿನ್ ಮಾಡಿದಾಗ ಒಂದು ಏನು ಓ ಕ್ಯೂ ಅಂತಕ್ಕಂಥದ್ದು ಏನು ಸಿಗುತ್ತಲ್ಲ, ಆ ಓ ಕ್ಯೂ ಅಂತಕ್ಕಂಥದ್ದು ಈ ಒ ಪಿಗಿಂತ ದೊಡ್ಡದಾಗಿರುತ್ತೆ. ಒ ಪಿಗಿಂತ ಓ ಕ್ಯೂ ಅನ್ನೋದು ದೊಡ್ಡದಾಗಿದೆ ಅಂತ ಹೇಳಿದರೆ ಒ ಪಿ ಅಂತಕ್ಕಂಥದ್ದು ಏನಾಯಿತು, ಒ ಪಿ ಅಂತಕ್ಕಂಥದ್ದು ಎಲ್ಲ ಒಂದು ಡಿಸ್ಟೆನ್ಸನ್ನು ನೋಡಿದಾಗ ಒ ಪಿ ಅಂತಕ್ಕಂಥದ್ದು ಅತಿ ಚಿಕ್ಕದಾಗಿರುತ್ತೆ. ಹಾಗಾಗಿ ಒ ಪಿ ಅಂತಕ್ಕಂಥದ್ದು ಏನಾಗಿರುತ್ತೆ ಅಂತ ಹೇಳಿದರೆ ಅದು ಎಕ್ಸ್ ವೈಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತಕ್ಕಂಥದ್ದು. ಇದನ್ನೇ ನಾವು ಪ್ರೂವ್ ಮಾಡಬೇಕಾಗಿರೋದು. ನೆಕ್ಸ್ಟ್ ಥಿಯರಮ್ 10.2 ಎರಡನೇ ಥಿಯರಮ್ನ ನೋಡೋದಾದರೆ ಪ್ರಮೇಯ 10.2 ಏನು ಹೇಳುತ್ತೆ ಅಂತ ಹೇಳಿದರೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಇರದಂತಹ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಅಂತ ಹೇಳ್ತಾರೆ. ಏನು, ದ ಲೆಂತ್ ಆಫ್ ಎ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್ ಅಂತ ಹೇಳಿ. ಅಂದರೆ ಇದೊಂದು ಸರ್ಕಲ್ ಅಂತ ಹೇಳಿದರೆ, ಇದು ಒಂದು ಸರ್ಕಲ್ಲು, ಇದು ಸೆಂಟರ್ ಪಾಯಿಂಟ್ ಓ. ಅವ್ರು ಏನು ಮಾಡ್ತಿದ್ದಾರೆ, ಒಂದು ಎಕ್ಸ್ಟರ್ನಲ್ ಪಾಯಿಂಟಿಂದ ಎರಡು ಟ್ಯಾಂಜೆಂಟ್ಗಳನ್ನು ಡ್ರಾ ಮಾಡ್ತಿದ್ದಾರೆ. ಎರಡು ಟ್ಯಾಂಜೆಂಟ್ಗಳನ್ನು ನಾವು ಒಂದು ಎಕ್ಸ್ಟರ್ನಲ್ ಪಾಯಿಂಟಿಂದ ಡ್ರಾ ಮಾಡಿದರೆ ಆ ಎರಡೂ ಟ್ಯಾಂಜೆಂಟ್ಗಳು ಏನಾಗಿರುತ್ತೆ ಅಂತ ಹೇಳಿದರೆ ಈಕ್ವಲ್ ಆಗಿರುತ್ತೆ. ಅಂದರೆ ಈ ಎರಡೂ ಟ್ಯಾಂಜೆಂಟ್ಗಳ ಲೆಂತ್ ಏನಾಗಿರುತ್ತೆ ಅಂತ ಹೇಳಿದರೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿ ಪ್ರೂವ್ ಮಾಡ್ಬೇಕು ನಾವು. ಇದನ್ನು ನಾವು ಪಾಯಿಂಟ್ ಪಿ ಅಂತ ಕನ್ಸಿಡರ್ ಮಾಡಿದರೆ, ಇದು ಸೆಂಟರ್ ಓ. ಇಲ್ಲಿ ಎರಡು ಪಾಯಿಂಟ್ ಸಿಕ್ತು ನಮಗೆ. ಟ್ಯಾಂಜೆಂಟ್ ಅಂತ ಹೇಳಿದರೆ ಏನು ಸಿಗುತ್ತೆ, ಸರ್ಕಲಿನ ಮೇಲ್ಗಡೆ ಎರಡು ಪಾಯಿಂಟ್ ಸಿಗುತ್ತೆ. ಆ ಎರಡೂ ಪಾಯಿಂಟಿಗೆ ನಾವು ಹೆಸರು ಕೊಡೋದಾದರೆ ಇದಕ್ಕೊಂದು ಕ್ಯೂ ಅಂತ ಹೇಳ್ಕೊಡೋಣ, ಇದು ಆರ್ ಅಂತ ತಗೊಂಡ್ರೆ, ಈಗ ನಾವು ಈ ಓ ಆರ್ನ ಮತ್ತು ಓ ಕ್ಯೂನ ಜಾಯಿನ್ ಮಾಡೋಣ. ಓ ಆರ್ ಮತ್ತು ಓ ಕ್ಯೂನ ನಾವು ಜಾಯಿನ್ ಮಾಡಿದ್ವಿ. ಇಲ್ಲಿ ಇದು ಪ್ರೂವ್ ಮಾಡೋದಾದ್ರೆ ಫಸ್ಟ್ ಏನು ಬರ್ಕೋಬೇಕು ಅಂತ ಹೇಳಿದರೆ, ಗಿವನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿ ಬರ್ಕೋಬೇಕು. ಗಿವನ್ ಏನು ಕೊಟ್ಟಾರ ಅವರು, ದ ಲೆಂತ್ ಆಫ್ ಎ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎ ಎಕ್ಸ್ಟರ್ನಲ್ ಪಾಯಿಂಟ್ ಆಫ್ ಎ ಸರ್ಕಲ್ ಆರ್ ಈಕ್ವಲ್ ಅಂತೇಳಿ ಕೊಟ್ಟಿದ್ದಾರೆ. ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊತೀವಿ. ಏನು, ದ ಲೆನ್ಸ್ ಆಫ್ ಟ್ಯಾಂಜೆಂಟ್ಸ್ ಡ್ರಾನ್ from an external point to a circle are equal ಅಂತ ಹೇಳಿ. ಇದು ಅವ್ರು ಕೊಟ್ಟಿರ್ತಕ್ಕಂಥ ಗಿವನ್, ಅದನ್ನು ಹಾಗೆ ಬರ್ಕೊಳ್ಬೇಕು. ನೆಕ್ಸ್ಟ್ ನಾವೇನು ಪ್ರೂವ್ ಮಾಡಬೇಕು ಅಂತ ಹೇಳಿದರೆ, ಈ ಟ್ಯಾಂಜೆಂಟ್ಗಳು ಈಕ್ವಲ್ ಆಗಿದೆ ಅಂತೇಳಿ ಪ್ರೂವ್ ಮಾಡಬೇಕು. ಯಾವ ಟ್ಯಾಂಜೆಂಟ್ ಇದೆ ಅಂತ ಹೇಳಿದರೆ ಪಿ ಆರ್ ಅಂತಕ್ಕಂಥದ್ದು, ಈ ಪಿ ಆರ್ ಅಂತಕ್ಕಂಥದ್ದು ಯಾವುದಕ್ಕೆ ಈಕ್ವಲ್ ಆಗಿದೆ ಅಂತ ಹೇಳಿದರೆ ಈ ಪಿ ಕ್ಯೂ ಅನ್ನೋದಕ್ಕೆ ಈಕ್ವಲ್ ಆಗಿದೆ ಅಂತ ಹೇಳಿ ಪ್ರೂವ್ ಮಾಡಬೇಕು. ನೆಕ್ಸ್ಟ್ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು ನಾವು. ಇದನ್ನು ಪ್ರೂವ್ ಮಾಡಬೇಕು ಅಂತ ಹೇಳಿದರೆ ಏನು ಮಾಡ್ಬೇಕು ನಾವು, ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಕನ್ಸ್ಟ್ರಕ್ಷನಲ್ಲಿ ಏನು ಮಾಡ್ತೀವಿ ನಾವು ಅಂತ ಹೇಳಿದರೆ, ಈ ಸೆಂಟರ್ ಪಾಯಿಂಟ್ ಇದೆಯಲ್ಲ ಓ, ಇಲ್ಲಿಂದ ನಾವು ಈ ಎಕ್ಸ್ಟರ್ನಲ್ ಪಾಯಿಂಟ್ ಏನಿದೆ ಪಿ ಇದೆಯಲ್ಲ ಅದನ್ನು ನಾವು ಜಾಯಿನ್ ಮಾಡ್ಕೊಳ್ತೀವಿ. ಏನು ಮಾಡ್ತೀವಿ ಕನ್ಸ್ಟ್ರಕ್ಷನಲ್ಲಿ, ಜಾಯಿನ್ ಓ ಪಿ. ಏನು, ಜಾಯಿನ್ ಓ ಪಿ. ನೆಕ್ಸ್ಟ್ ಪ್ರೂವ್ ಮಾಡೋದಾದ್ರೆ ಇಲ್ಲಿ ನಾವು ಏನು ಕನ್ಸಿಡರ್ ಮಾಡ್ತೀವಿ ಈಗ ಅಂತ ಹೇಳಿದರೆ, ಇದು ಈಗ ಓ ಇಂದ ನಾವು ಪಿಗೆ ಜಾಯಿನ್ ಮಾಡಿದಾಗ ನಮಗೇನು ಸಿಕ್ತು ಅಂತ ಹೇಳಿದರೆ ಎರಡು ಟ್ರಯಾಂಗಲ್ಸ್ಗಳು ಸಿಕ್ಕು. ನಮಗೇನು ಸಿಕ್ಕು ಅಂತ ಹೇಳಿದರೆ ಎರಡು ಟ್ರಯಾಂಗಲ್ಸ್ಗಳು ಸಿಕ್ಕು. ಇಲ್ಲಿ ನೋಡಿ, ಎರಡು ಟ್ರಯಾಂಗಲ್ಸ್ ಇದೆ. ಎರಡು ಟ್ರಯಾಂಗಲ್ಸ್ಗಳು ಸಿಕ್ಕಿದೆ. ಯಾವುದು ಅಂತ ಹೇಳಿದರೆ, ಒಂದು ಓ ಕ್ಯೂ ಪಿ, ಒಂದು ಟ್ರಯಾಂಗಲ್
ಕ್ಯೂ ಪಿ ಆ್ಯಂಡ್ ಇನ್ನೊಂದು ಯಾವುದು ಅಂತ ಹೇಳಿದರೆ ಒ ಆರ್ ಪಿ. ಒ ಕ್ಯೂ ಪಿ ಮತ್ತು ಒ ಆರ್ ಪಿ ಅಂತಕ್ಕಂತಹ ಟ್ರಯಾಂಗಲ್ಸ್ಗಳು ಸಿಕ್ಕಿದೆ ನಮಗೆ. ಇವನ್ನ ಕನ್ಸಿಡರ್ ಮಾಡಿದರೆ ನಾವು ಇನ್ ಟ್ರಯಾಂಗಲ್ ಒ ಕ್ಯೂ ಪಿ ಆ್ಯಂಡ್ ಒ ಆರ್ ಪಿ, ಅದರಲ್ಲಿ ಈ ಒ ಕ್ಯೂ ಈಸ್ ಈಕ್ವಲ್ ಟು ಒ ಆರ್ ಅಂತ ಹೇಳ್ಬೋದು. ಒ ಕ್ಯೂ ಅಂತಕ್ಕಂಥದ್ದು ಒ ಆರಿಗೆ ಈಕ್ವಲ್ ಆಗಿದೆ ಅಂತ ಹೇಳ್ಬೋದು. ಯಾಕೆ ಈಕ್ವಲ್ ಆಗಿದೆ ಅಂತ ಹೇಳ್ಬೋದು ಅಂತ ಹೇಳಿದರೆ ಅದು ರೇಡಿಯಸ್ ಆಫ್ ಎ ಸರ್ಕಲ್ ಆಗಿರುತ್ತೆ. ಯಾಕೆ ಈಕ್ವಲ್ ಆಗಿದೆ ಅದು ಇಲ್ಲಿ ನೋಡಿ, ಈ ಒ ಕ್ಯೂ ಅಂತಕ್ಕಂಥದ್ದು ಈ ಒ ಆರಿಗೆ ಈಕ್ವಲ್ ಆಗಿರುತ್ತೆ. ಯಾಕೆ? ಅದು ರೇಡಿಯಸ್ ಆಫ್ ಎ ಸರ್ಕಲ್ ಏನಾಗಿರುತ್ತೆ ಯಾವಾಗಲೂ ಈಕ್ವಲ್ ಆಗಿರುತ್ತೆ. ಹಾಗಾಗಿ ಒ ಕ್ಯೂ ಅಂತಕ್ಕಂಥದ್ದು ಒ ಆರಿಗೆ ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಮಿಡ್ ಪಾಯಿಂಟ್ ಈ ಒ ಇಂದ ನಾವು ಇಲ್ಲೊಂದು ಕ್ಯೂಗೆ ಒಂದು ಲೈನ್ ಎಳೆದಿದ್ದೀವಿ ಮತ್ತು ಆರ್ಗೆ ಒಂದು ಲೈನ್ ಎಳೆದಿದ್ದೀವಿ ಅಂತ ಹೇಳಿದರೆ, ಇಲ್ಲಿ ಟ್ಯಾಂಜೆಂಟ್ ಇದೆ ಅಂತ ಹೇಳಿದರೆ, ಇಲ್ಲಿ ಟ್ಯಾಂಜೆಂಟ್ ಇದ್ದರೆ ಈ ಲೈನ್ ಏನಾಗಿರುತ್ತೆ, ಇದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಅದೇನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಯಾವುದ್ರ ಮೂಲಕ ನಾವು ಹೇಳ್ತೀವಿ ಇದನ್ನು ಅಂತ ಹೇಳಿದರೆ ಥಿಯರಮ್ 1 ಮೂಲಕ ಹೇಳ್ತೀವಿ. ಥಿಯರಮ್ 1 ಮೂಲಕ ಏನಾಗಿರುತ್ತೆ, ಟ್ಯಾಂಜೆಂಟಿಗೆ ಹೇಳಿದಂತಹ ರೇಡಿಯಸ್ ಪಾರ್ಟ್ ಏನಾಗಿರುತ್ತೆ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಹಾಗಾದರೆ ಈ ಒ ಕ್ಯೂ ಪಿ ಈಸ್ ಈಕ್ವಲ್ ಟು ಒ ಆರ್ ಪಿ. ಯಾಕೆ? ಇದು 90 ಡಿಗ್ರಿ ಇರುತ್ತೆ. ಯಾಕೆ ಈಕ್ವಲ್ ಅಂತ ಹೇಳಿದರೆ ಇದು 90 ಡಿಗ್ರಿ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಏನಿರುತ್ತೆ ಅಂತ ಹೇಳಿದರೆ, ಇಲ್ಲಿ ಒ ಪಿ ಅಂತಕ್ಕಂಥದ್ದು ಒ ಪಿಗೆ ಈಕ್ವಲ್ ಆಗಿರುತ್ತೆ. ಈ ಒ ಪಿ ಅಂತಕ್ಕಂಥದ್ದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದರೆ ಒ ಪಿಗೆ ಈಕ್ವಲ್ ಆಗಿರುತ್ತೆ. ಯಾಕೆ ಅಂತ ಹೇಳಿದರೆ ಈ ಒ ಪಿ ಅಂತಕ್ಕಂಥದ್ದು ಕಾಮನ್ ಪಾಯಿಂಟು. ಈ ಒ ಪಿ ಅಂತಕ್ಕಂಥದ್ದು ಏನು ಅಂತ ಹೇಳಿದರೆ ಕಾಮನ್ ಪಾಯಿಂಟ್ ಆಗಿರುತ್ತೆ. ಹಾಗಾಗಿ ಇದು ಒ ಪಿ ಅಂತಕ್ಕಂಥದ್ದು ಕಾಮನ್ ಪಾಯಿಂಟ್ ಆಯಿತು. ಒ ಕ್ಯೂ ಅಂತಕ್ಕಂಥದ್ದು ಒ ಆರಿಗೆ ಈಕ್ವಲ್ ಆಗಿದೆ. ಯಾಕೆ ಅಂತ ಹೇಳಿದರೆ ರೇಡಿಯಸ್ಸು ಮತ್ತು ಒಂದು ಕಾಮನ್ ಪಾಯಿಂಟ್ ಕೂಡ ಏನಾಗಿದೆ, ಈಕ್ವಲ್ ಆಗಿದೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾವು ಏನು ಅಬ್ಸರ್ವ್ ಮಾಡ್ತಿದ್ದೀವಿ ಅಂತ ಹೇಳಿದರೆ, ಇಲ್ಲಿ ರೇಡಿಯಸ್ಸು ಎರಡರದ್ದು ಈಕ್ವಲ್ ಆಗಿದೆ ಮತ್ತು ಅವೆರಡಕ್ಕೂ ಒಂದೇ ಒಂದು ಕಾಮನ್ ಸೈಡ್ ಇದೆ. ಹಾಗಾದರೆ ನಾವು ಅದನ್ನು ಕಾಂಗರೆನ್ಸ್ ಟ್ರಯಾಂಗಲ್ ಅಂತ ಹೇಳಿ ಕರಿಬೋದು. ಅದನ್ನು ಏನಂತ ಕರಿಬೋದು, ನಾವು ಸರ್ವಸಮ ತ್ರಿಭುಜ ಅಂತ ಹೇಳಿ ಕರಿಬೋದು. ಹಾಗಾಗಿ ಈ ಒ ಪಿ ಆರ್ ಈಸ್ ಈಕ್ವಲ್ ಟು ಈಸ್ ಕಾಂಗರೆಂಟ್ ಟು ಒ ಪಿ ಕ್ಯೂ ಅಂತೇಳಿ ಬರಿಬೋದು. ಏನು, ಒ ಪಿ ಆರ್ ಈಸ್ ಈಕ್ವಲ್ ಟು ಆರ್ ಕಾಂಗರೆಂಟ್ ಟು ಒ ಪಿ ಕ್ಯೂ ಅಂತೇಳಿ ಬರಿಬೋದು. ಯಾವುದು ಅಂತ ಹೇಳಿದರೆ ಇದು ಕಾಂಗರೆನ್ಸ್ ಕ್ರೈಟೀರಿಯಾದ ಪ್ರಕಾರ. ಇದೇನು ಅಂತ ಹೇಳಿದರೆ ಕಾಂಗರೆನ್ಸ್ ಕ್ರೈಟೀರಿಯಾದ ಪ್ರಕಾರ ಒ ಪಿ ಆರ್ ಈಸ್ ಈಕ್ವಲ್ ಟು ಏನಾಗಿರುತ್ತೆ ಅಂತ ಹೇಳಿದರೆ ಒ ಪಿ ಕ್ಯೂ ಆಗಿರುತ್ತೆ. ಎನ್ಸ್ ಹಾಗಾಗಿ ಈ ಪಿ ಆರ್ ಅಂತಕ್ಕಂಥದ್ದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದರೆ ಈ ಪಿ ಕ್ಯೂಗೆ ಈಕ್ವಲ್ ಆಗಿರುತ್ತೆ. ಇಲ್ಲಿದ್ದಂತಹ ಒ ಆರ್ ಮತ್ತು ಒ ಪಿ ಎರಡಕ್ಕೂ ಕಾಮನ್ ಇದೆ, ಎರಡು ಈಕ್ವಲ್ ಇದೆ ಅಂತ ಹೇಳಿದರೆ, ಈ ಒ ಆರ್ ಅಂತಕ್ಕಂಥದ್ದು ಒ ಕ್ಯೂಗೆ ಈಕ್ವಲ್ ಆಗಿದೆ ಅಂತ ಹೇಳಿದರೆ ಈ ಒ ಕ್ಯೂನ ನಾವು ಒ ಆರ್ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಈ ಪಾರ್ಟ್ ಕೂಡ ಈಕ್ವಲ್ ಆಗಿದೆ ಮತ್ತು ಇಲ್ಲಿರ್ತಕ್ಕಂತಹ ಪಾರ್ಟ್ ಈಕ್ವಲ್ ಆಗಿದೆ ಅಂತ ಹೇಳಿದರೆ ಇಲ್ಲೇನಾಗಿರುತ್ತೆ, ಈ ಪಾರ್ಟ್ ಕೂಡ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಇದನ್ನೇ ನಾವು ಏನಂತ ಕರಿತೀವಿ, ದ ಲೆಂತ್ ಆಫ್ ಎ tangent drawn from external point to a circle are equal. ಇಲ್ಲಿ ಪಿ ಆರ್ ಅಂತಕ್ಕಂಥದ್ದು ಪಿ ಕ್ಯೂಗೆ ಈಕ್ವಲ್ ಆಗಿರುತ್ತೆ. ಯಾಕೆ ಅಂತ ಹೇಳಿದರೆ ಇದು ಸಿ ಪಿ ಸಿ ಟಿ ಅಂದರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗರೆನ್ಸ್ ಟ್ರಯಾಂಗಲ್ ಅಂತೇಳಿ ಕರಿತೀವಿ. ಇದನ್ನು ನಾವು ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗರೆನ್ಸ್ ಟ್ರಯಾಂಗಲ್ ಅಂತೇಳಿ ಕರಿತೀವಿ, ಸಿ ಪಿ ಸಿ ಟಿ ಅಂತ ಹೇಳಿದರೆ. ಹಾಗಾಗಿ ಈ ಪಿ ಆರ್ ಅಂತಕ್ಕಂಥದ್ದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದರೆ ಪಿ ಕ್ಯೂಗೆ ಈಕ್ವಲ್ ಆಗಿರುತ್ತೆ. ಪಿ ಆರ್ ಅಂತಕ್ಕಂಥದ್ದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದರೆ ಪಿ ಕ್ಯೂಗೆ ಈಕ್ವಲ್ ಆಗಿರುತ್ತೆ. ಎನ್ಸ್ ಈ ಥಿಯರಮ್ಮು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮಿಗೆ. ಇದನ್ನು ಸುಮಾರು ಸತಿ ಕೇಳಿದ್ದಾರೆ ಮತ್ತು ಸುಮಾರು ಸತಿ ಕೇಳ್ತಾರೆ ಕೂಡ. ಹಾಗಾಗಿ ಇದನ್ನು ನೀಟಾಗಿ ಒಂದು ಸತಿ ಯಾವ ಥರ ಬರೆಯೋದು ಅಂತ ಸ್ಟೆಪ್ ಬೈ ಸ್ಟೆಪ್ಪು ಇದುವರೆಗೂ ನಾವೇನು ನೋಡಿದ್ವಿ ಅಂತ ಹೇಳಿದರೆ 2 ಥಿಯರಮ್ ಇದ್ವು. ಆ 2 ಥಿಯರಮನ್ನು ನೋಡಿದ್ವಿ. ಈಗ ಇಷ್ಟರ ಮೇಲೆ ಏನು ನೋಡೋಣ ಅಂತ ಹೇಳಿದರೆ ಆ ಥಿಯರಮ್ಗಳ ಮೇಲೆ ಯಾವ ರೀತಿಯಾದಂತಹ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಕ್ವಶನ್ ಏನಿದೆ ಅಂತ ಹೇಳಿದರೆ,
ವೃತ್ತವು ಹೊಂದಿರಬಹುದಾದಂತಹ ಸ್ಪರ್ಶಕಗಳ ಸಂಖ್ಯೆ ಎಷ್ಟು? ಅಂದರೆ ಒಂದು ವೃತ್ತದಲ್ಲಿ, ಒಂದು ಸರ್ಕಲಲ್ಲಿ ಎಷ್ಟು ಸ್ಪರ್ಶಕಗಳನ್ನು ಡ್ರಾ ಮಾಡ್ಬೋದು, ಎಷ್ಟು ಟ್ಯಾಂಜೆಂಟ್ಸ್ಗಳನ್ನು ಡ್ರಾ ಮಾಡ್ಬೋದು ಅಂತ ಹೇಳಿ ಕೇಳಿದ್ದಾರೆ. ಎಷ್ಟು ಟ್ಯಾಂಜೆಂಟ್ಸ್ಗಳನ್ನು ಡ್ರಾ ಮಾಡ್ಬೋದು ಅಂತ ಹೇಳಿದರೆ ಇನ್ಫೈನೈಟ್ ನಂಬರ್ ಆಫ್ ಟ್ಯಾಂಜೆಂಟ್ಸ್ಗಳನ್ನು ನಾವು ಡ್ರಾ ಮಾಡ್ಬೋದು. ಅಂದರೆ ಅಪರಿಮಿತ ಸಂಖ್ಯೆ ಎಷ್ಟು ಸ್ಪರ್ಶಕಗಳನ್ನು ನಾವು ಡ್ರಾ ಮಾಡ್ಬೋದು. ನೆಕ್ಸ್ಟ್, ಬಿಟ್ಟ ಸ್ಥಳ ತುಂಬಿರಿ. ವೃತ್ತವನ್ನು ಸ್ಪರ್ಶಕವೊಂದು ಛೇದಿಸುವಂತಹ ಬಿಂದುಗಳ ಸಂಖ್ಯೆ ಎಷ್ಟು ಅಂತ ಇದೆ. ಒಂದು ಸ್ಪರ್ಶಕವು, ಈ ಸ್ಪರ್ಶಕ ಅಂತ ಹೇಳಿದರೆ ಟ್ಯಾಂಜೆಂಟ್ ಅಂತ ಹೇಳಿ, ಈ ಟ್ಯಾಂಜೆಂಟು ಸರ್ಕಲ್ ಮೇಲುಗಡೆ ಎಷ್ಟು ಬಿಂದುವನ್ನು ಜಾಯಿನ್ ಮಾಡುತ್ತೆ ಅಂತ ಹೇಳಿದರೆ, ಎಷ್ಟು ಬಿಂದುವನ್ನು ಛೇದಿಸುತ್ತೆ ಅಂತ ಹೇಳಿದರೆ ಅದು ಯಾವಾಗಲೂ ಕೂಡ ಒಂದು ಬಿಂದುವನ್ನು ಛೇದಿಸುತ್ತೆ. ಒಂದು ಸ್ಪರ್ಶಕ ಏನು ಮಾಡುತ್ತೆ ಅಂತ ಹೇಳಿದರೆ ಒಂದು ಬಿಂದುವನ್ನು ಛೇದಿಸುತ್ತೆ. ಎಷ್ಟು ಬಿಂದುವನ್ನು ಛೇದಿಸುತ್ತೆ ಅಂತ ಹೇಳಿದರೆ ಒಂದು ಬಿಂದುವನ್ನು ಛೇದಿಸುತ್ತೆ. ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವಂತಹ ರೇಖೆಯನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿಕೊಟ್ಟಿದ್ದಾರೆ. ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸ್ತಕ್ಕಂತಹ ರೇಖೆಯನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದರೆ, ಇದು ಒಂದು ವೃತ್ತ ಅಂತ ಇದೆ. ಈ ವೃತ್ತವನ್ನು ಇಲ್ಲೊಂದು ಬಿಂದು, ಇಲ್ಲೊಂದು ಬಿಂದು ಇದೆ. ಈ ಎರಡೂ ಬಿಂದುಗಳನ್ನು ಒಂದು ರೇಖೆ ಛೇದಿಸ್ತಾ ಇದೆ ಅಂತ ಹೇಳಿದರೆ ಅದನ್ನು ನಾವು ಸೀಕೆಂಟ್ ಅಂತೇಳಿ ಕರಿತೀವಿ. ಅದನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದರೆ ಛೇದಕ ಅಂತೇಳಿ ಕರಿತೀವಿ. ಛೇದಿಸ್ತಕ್ಕಂತಹ ರೇಖೆಗೆ ನಾವು ಏನಂತ ಕರಿತೀವಿ ಅಂತ ಹೇಳಿದರೆ ಛೇದಕ ರೇಖೆ ಅಂತ ಹೇಳಿ ಕರಿತೀವಿ. ಅದನ್ನು ಏನಂತ ಕರಿತೀವಿ? ಛೇದಕ ರೇಖೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಒಂದು ವೃತ್ತವು ಹೊಂದಿರಬಹುದಾದಂತಹ ಸಮಾಂತರ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಒಂದು ಸಮಾಂತರ ಅಂತ ಹೇಳಿದರೆ ಪ್ಯಾರಲಲ್ ಟ್ಯಾಂಜೆಂಟ್ಸ್ಗಳು, ಎಷ್ಟು ಪ್ಯಾರಲಲ್ ಟ್ಯಾಂಜೆಂಟ್ಸ್ಗಳನ್ನು ನಾವು ಡ್ರಾ ಮಾಡ್ಬೋದು ಅಂತ ಹೇಳಿ ಕೇಳಿದರೆ, ಎಷ್ಟು ಟ್ಯಾಂಜೆಂಟ್ಸ್ಗಳನ್ನು ಡ್ರಾ ಮಾಡ್ಬೋದು ಅಂತ ಹೇಳಿದರೆ ಎರಡು ಟ್ಯಾಂಜೆಂಟ್ಸ್ಗಳನ್ನು ಡ್ರಾ ಮಾಡ್ಬೋದು. ಇದೊಂದು ಸರ್ಕಲ್ ಅಂತ ಹೇಳಿದರೆ ಇಲ್ಲೊಂದು ಟ್ಯಾಂಜೆಂಟನ್ನು ನಾವು ಡ್ರಾ ಮಾಡ್ಬೋದು, ಮತ್ತು ಇಲ್ಲೊಂದು ಟ್ಯಾಂಜೆಂಟ್ಸ್ಗಳನ್ನು ಡ್ರಾ ಮಾಡ್ಬೋದು. ಇವೆರಡು ಏನಾಗಿರುತ್ತೆ ಅಂತ ಹೇಳಿದರೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಹಾಗಾಗಿ ಎಷ್ಟು ಸಮಾಂತರ ಸ್ಪರ್ಶಕಗಳನ್ನು ನಾವು ಡ್ರಾ ಮಾಡ್ಬೋದು ಅಂತ ಹೇಳಿದರೆ ಒಂದು ವೃತ್ತದಲ್ಲಿ ಎರಡು ಸ್ಪರ್ಶಕಗಳನ್ನು ಡ್ರಾ ಮಾಡ್ಬೋದು. ನೆಕ್ಸ್ಟ್, ಒಂದು ವೃತ್ತ ಸ್ಪರ್ಶಕ ಮತ್ತು ಒಂದು ವೃತ್ತ ಹೊಂದಿರುವಂತಹ ಸಾಮಾನ್ಯ ಬಿಂದುವನ್ನು ಏನಂತ ಕರಿತೀವಿ ಅಂತ ಹೇಳಿ ಕೇಳಿದ್ದಾರೆ. ಒಂದು ವೃತ್ತ ಸ್ಪರ್ಶಕ ಒಂದೇನು ಅಂತ ಹೇಳಿದರೆ, ಒಂದು ವೃತ್ತ ಸ್ಪರ್ಶಕ ಮತ್ತು ಒಂದು ವೃತ್ತ ಹೊಂದಿರುವಂತಹ ಸಾಮಾನ್ಯ ಬಿಂದುವನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದರೆ ಅದನ್ನು ನಾವು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳಿ ಕರಿತೀವಿ, ಅಥವಾ ಅದನ್ನು ಕನ್ನಡದಲ್ಲಿ ಸ್ಪರ್ಶಕ ಬಿಂದು ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ಏನಂತ ಕರಿತೀವಿ ಅಂತ ಹೇಳಿದರೆ ಸ್ಪರ್ಶಕ ಬಿಂದು ಅಂತ ಹೇಳಿ ಕರಿತೀವಿ. ಅದನ್ನು ಇಂಗ್ಲೀಷಲ್ಲಿ ನಾವು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳಿ ಕರಿತೀವಿ. ಸ್ಪರ್ಶಕ ಬಿಂದು ಅಂತ ಅಂದರೆ ಇಲ್ಲೇನಿರುತ್ತಲ್ಲ, ಈ ಸರ್ಕಲಿನ ಮೇಲ್ಗಡೆ ಈ ಟ್ಯಾಂಜೆಂಟ್ ಯಾವ ಒಂದು ಬಿಂದುವಿಂದ ಪಾಸ್ ಆಗಿರುತ್ತಲ್ಲ, ಆ ಬಿಂದುವನ್ನು ನಾವೇನಂತ ಕರಿತೀವಿ ಅಂತ ಹೇಳಿದರೆ ಸ್ಪರ್ಶಕ ಬಿಂದು ಅಂತ ಹೇಳಿ ಕರಿತೀವಿ. ಅದು ಇಲ್ಲಿ ಸ್ಪರ್ಶ ಆಗಿರುತ್ತೆ, ಹಾಗಾಗಿ ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದರೆ ಸ್ಪರ್ಶಕ ಬಿಂದು ಅಂತ ಹೇಳಿ. ನೆಕ್ಸ್ಟ್, ಥರ್ಡ್ ಕ್ವಶನ್ ನೋಡೋದಾದರೆ, 5 ಸೆಂಟಿಮೀಟರ್ ತ್ರಿಜ್ಯ ಇರುವಂತಹ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಳೆದಂತಹ ಸ್ಪರ್ಶಕ ಪಿ ಕ್ಯೂ, ಇದು ವೃತ್ತಕೇಂದ್ರ ಓದಿಂದ ಎಳೆದ ರೇಖೆಯನ್ನು ಕ್ಯೂ ಬಿಂದುವಿನಲ್ಲಿ ಸಂಧಿಸುತ್ತದೆ. ಓ ಕ್ಯೂ 12 ಸೆಂಟಿಮೀಟರ್ ಆದರೆ ಪಿ ಕ್ಯೂನ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಹೆಂಗೆ ಕಂಡುಹಿಡಿಬೇಕು? ಪಿ ಕ್ಯೂ ಉದ್ದವನ್ನು ಕಂಡುಹಿಡಿಬೇಕು. ಎ ಟ್ಯಾಂಜೆಂಟ್ ಪಿ ಕ್ಯೂ ಎಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್ ಆಫ್ ಎ ರೇಡಿಯಸ್ 5 ಸೆಂಟಿಮೀಟರ್ ಮೀಟ್ಸ್ ಎ ಲೈನ್ ಥ್ರೂ ದ ಸೆಂಟರ್ ಪಾಯಿಂಟ್ ಕ್ಯೂ ಸೊ ದಟ್ ಓ ಕ್ಯೂ ಈಸ್ 12 ಸೆಂಟಿಮೀಟರ್, ಫೈಂಡ್ ದ ಲೆಂತ್ ಆಫ್ ಪಿ ಕ್ಯೂ ಅಂತ ಹೇಳಿ ಕೇಳಿದ್ದಾರೆ. ಇದೊಂದು ಸರ್ಕಲ್ ಅಂತ ಹೇಳಿದರೆ ಇದೊಂದು ಸೆಂಟರ್ ಪಾಯಿಂಟ್ ಓ, ಇದು ಪಾಯಿಂಟ್ ಪಿ, ಇದು ಎಷ್ಟಿದೆ? ಇದು 5 ಸೆಂಟಿಮೀಟರ್ ಇದೆ. ಇಲ್ಲೊಂದು ಟ್ಯಾಂಜೆಂಟನ್ನು ಡ್ರಾ ಮಾಡಿದ್ದಾರೆ. ಈ ಟ್ಯಾಂಜೆಂಟ್ ಮೇಲ್ಗಡೆ ಒಂದು ಕ್ಯೂ ಅಂತಕ್ಕಂತಹ ಒಂದು ಪಾಯಿಂಟಿಗೆ ಈ ಸೆಂಟರ್ ಪಾಯಿಂಟಿಂದ ಏನಾಗುತ್ತೆ? ಮೀಟ್ ಆಗುತ್ತೆ. ಈ ಸೆಂಟರ್ ಪಾಯಿಂಟು ಈ ಕ್ಯೂವನ್ನು ಮೀಟ್ ಮಾಡುತ್ತೆ. ಅವಾಗ ಅದೆಷ್ಟಿರುತ್ತೆ ಅಂತ ಹೇಳಿದರೆ 12 ಸೆಂಟಿಮೀಟರ್ ಇದೆ. ಇದು 12 ಸೆಂಟಿಮೀಟರ್ ಇದೆ. ನಮಗೆ ಏನು ಕಂಡುಹಿಡಿಬೇಕು ಈಗ ಅಂತ ಹೇಳಿದರೆ ಈ ಪಿ ಕ್ಯೂನ ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಏನು ಫೈಂಡ್ ಔಟ್ ಮಾಡ್ಬೇಕು? ನಾವು ಪಿ ಕ್ಯೂ ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಪಿ ಕ್ಯೂ ಡಿಸ್ಟೆನ್ಸನ್ನು ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದರೆ, ಇದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಥರ ಕಾಣಿಸ್ತಿದೆ ನಮಗೆ. ಇದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆದಾಗ ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಎರಡು ಸೈಡ್ಸ್ಗಳನ್ನು ಕೊಟ್ಟಿದ್ದರೆ ಇನ್ನೊಂದು ಸೈಡನ್ನು ಈಸಿಯಾಗಿ ಕಂಡುಹಿಡಿಬೋದು. ಯಾವ ಥರ ಅಂತ ಹೇಳಿದರೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ, ಅದರಲ್ಲಿ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದರೆ ಓ ಕ್ಯೂ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಓ ಪಿ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್ ಆಗುತ್ತೆ. ಈ ಓ ಕ್ಯೂ ಸ್ಕ್ವೇರ್ ಎಷ್ಟಿದೆ ಅಂತ ಹೇಳಿದರೆ 12 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಓ ಪಿ ಅಂತ ಹೇಳಿದರೆ 5 ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್
12 ಸ್ಕ್ವೇರ್ ಅಂತ ಹೇಳಿದ್ರೆ 144 ದಟ್ ಈಸ್ ಈಕ್ವಲ್ ಟು 5 ಸ್ಕ್ವೇರ್ ಅಂತ ಹೇಳಿದ್ರೆ 25 ಪ್ಲಸ್ ಪಿ ಕ್ಯೂ ಸ್ಕ್ವೇರ್ 144 ಮೈನಸ್ 25 ದಟ್ ಈಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ 144 ಮೈನಸ್ 25 ಅಂತ ಹೇಳಿದ್ರೆ ಅದು 119 ಆಗುತ್ತೆ. ಸೊ ಪಿ ಕ್ಯೂ ಸ್ಕ್ವೇರ್ ಈಸ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 119 ಬರುತ್ತೆ. ಅದರಲ್ಲಿ ನಮಗೆ ಪಿ ಕ್ಯೂ ಅಷ್ಟೇ ಬೇಕು. ಪಿ ಕ್ಯೂ ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ಇದ್ದಿದ್ದು ಈ ಕಡೆ ಬಂದಾಗ ಏನಾಗುತ್ತೆ ರೂಟ್ ಆಗುತ್ತೆ. ಅದು ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಪಿ ಕ್ಯೂ ದಟ್ ಈಸ್ ಈಕ್ವಲ್ ಟು 119 ಆಗುತ್ತೆ. ಪಿ ಕ್ಯೂ ದಟ್ ಈಸ್ ಈಕ್ವಲ್ ಟು 119. ಸೊ ಆಪ್ಷನ್ ಡಿ ಆಗುತ್ತೆ. ಈ ಪ್ರಾಬ್ಲಮ್ಗೆ ಆಪ್ಷನ್ ಏನಾಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಡಿ ದಟ್ ಈಸ್ 1√119 ಸೆಂಟಿಮೀಟರ್ ಆಗುತ್ತೆ. ಪ್ರಾಬ್ಲಮ್ ನೋಡಿ, ವೃತ್ತವನ್ನು ರಚಿಸಿ ಕೊಟ್ಟಿರುವಂತಹ ರೇಖೆಗೆ ಸಮಾಂತರವಾಗಿರುವಂತೆ ವೃತ್ತಕ್ಕೆ ಒಂದು ರೇಖೆಯನ್ನು ಮತ್ತು ಒಂದು ರೇಖೆಯು ಸ್ಪರ್ಶಕ ಮತ್ತೊಂದು ರೇಖೆಯು ಛೇದಕವಾಗಿರುವಂತೆ ಎರಡು ರೇಖೆಗಳನ್ನು ಎಳೆಯಿರಿ ಅಂತ ಕೇಳಿದ್ದಾರೆ. ಏನು, ಎ ಡ್ರಾ ಎ ಸರ್ಕಲ್ ಆ್ಯಂಡ್ 2 ಲೈನ್ಸ್ ಪ್ಯಾರಲಲ್ ಟು ಎ ಗಿವನ್ ಲೈನ್ ಸಚ್ ದಟ್ ಒನ್ ಈಸ್ ಟ್ಯಾಂಜೆಂಟ್ ಆ್ಯಂಡ್ ಅನದರ್ ಒನ್ ಈಸ್ ಸೀಕೆಂಟ್ ಟು ದ ಸರ್ಕಲ್ ಅಂತ ಹೇಳಿ. ಅಂದರೆ ಏನು ಮಾಡ್ಬೇಕಂತೆ, ಒಂದು ಸರ್ಕಲ್ಲಿಗೆ ಒಂದು ಟ್ಯಾಂಜೆಂಟನ್ನು ಡ್ರಾ ಮಾಡಬೇಕು ಮತ್ತು ಇನ್ನೊಂದು ಏನು ಡ್ರಾ ಮಾಡಬೇಕು ಅಂತ ಹೇಳಿದರೆ ಒಂದು ಸೀಕೆಂಟನ್ನು ಡ್ರಾ ಮಾಡಬೇಕು. ಒಂದು ಟ್ಯಾಂಜೆಂಟನ್ನು, ಇದೊಂದು ಟ್ಯಾಂಜೆಂಟ್ ಅಂತ ಹೇಳಿದರೆ ಒಂದು ಪಾಯಿಂಟನ್ನು ಛೇದಿಸ್ತಕ್ಕಂಥದ್ದು, ಒಂದು ಬಿಂದುವನ್ನು ಛೇದಿಸ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ, ಟ್ಯಾಂಜೆಂಟ್ ಅಂತ ಹೇಳಿ ಕರಿತೀವಿ. ಇದು ಒಂದು ಟ್ಯಾಂಜೆಂಟ್ ಆದರೆ ಇದು ಪಾಯಿಂಟ್ ಪಿ, ಇದು XY ಅಂತಕ್ಕಂಥದ್ದು ಟ್ಯಾಂಜೆಂಟ್ ಆಯಿತು. ನೆಕ್ಸ್ಟ್ ಏನು ಡ್ರಾ ಮಾಡಬೇಕು, ಒಂದು ಸೀಕೆಂಟನ್ನು ಡ್ರಾ ಮಾಡಬೇಕು. ಅದು ಏನಾಗಿರ್ಬೇಕು ಅಂತ ಹೇಳಿದರೆ ಪ್ಯಾರಲಲ್ ಆಗಿರಬೇಕು ಅಂತ ಹೇಳಿದರೆ ಇಲ್ಲಿ ಎರಡು ಬಿಂದುವನ್ನು ತಗೊಳ್ತೀನಿ ನಾನು. ಈ ಎರಡು ಬಿಂದುವನ್ನು ಛೇದಿಸ್ತಕ್ಕಂತಹ ಒಂದು ಲೈನನ್ನು ಡ್ರಾ ಮಾಡ್ತೀನಿ ನಾನು, ಒಂದು ಸರಳ ರೇಖೆಯನ್ನು. ಇದನ್ನೇನಂತ ಕರಿತೀವಿ ನಾವು ಅಂತ ಹೇಳಿದರೆ ಇದನ್ನು ನಾವು ಸೀಕೆಂಟ್ ಅಂತ ಹೇಳಿ ಕರಿತೀವಿ. ಇದನ್ನೇನಂತ ಕರಿತೀವಿ ನಾವು, ಸೀಕೆಂಟ್ ಅಂತೇಳಿ ಕರಿತೀವಿ. ಇದು ಸಿ ಡಿ ಅಂತಕ್ಕಂಥದ್ದು ಸೀಕೆಂಟ್ ಆಗಿರುತ್ತೆ, XY ಅಂತಕ್ಕಂಥದ್ದು ಟ್ಯಾಂಜೆಂಟ್ ಆಗಿರುತ್ತೆ. ಇವೆರಡು ನೋಡಿ, ಇವೆರಡು ಯಾವಾಗೂ ಸ್ಟ್ರೈಟಾಗಿ ಮೂವ್ ಆಗ್ತಿರ್ತವೆ. ಇವೆರಡು ಎಲ್ಲಿ ಕೂಡ ಇಂಟರ್ಸೆಕ್ಟ್ ಆಗಲ್ಲ. ಹಾಗಾಗಿ ಇವನ್ನ ನಾವು ಪ್ಯಾರಲಲ್ ಲೈನ್ಸ್ ಅಂತ ಹೇಳಿ ಕರಿತೀವಿ. ಅವರು ಹೇಳಿರುವಂತೆ ಡ್ರಾ ಮಾಡಿದರೆ ಅದು ಯಾವ ಥರ ಬರುತ್ತೆ ಅಂತ ಹೇಳಿದರೆ ಈ ಥರ ಬರುತ್ತೆ. ಒಂದು ಟ್ಯಾಂಜೆಂಟು ಮತ್ತು ಒಂದು ಸೀಕೆಂಟನ್ನು ಪ್ಯಾರಲಲ್ ಆಗಿ ಡ್ರಾ ಮಾಡಿದರೆ ಅದು ಯಾವ ಥರ ಬರುತ್ತೆ ಅಂತ ಹೇಳಿದರೆ ಈ ಥರ ಬರುತ್ತೆ. ಇದು 4th ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋದಾದರೆ ಅಭ್ಯಾಸ 10.2ರಲ್ಲಿ ಮೊದಲನೇದು, ಒಂದು ಬಿಂದು ಕ್ಯೂದಿಂದ ವೃತ್ತಕ್ಕೆ ಎಳೆದಂತಹ ಸ್ಪರ್ಶಕದ ಉದ್ದವು 24 ಸೆಂಟಿಮೀಟರ್ ಮತ್ತು ವೃತ್ತಕೇಂದ್ರ ಹಾಗೂ ಕ್ಯೂ ಬಿಂದು ನಡುವಿನ ದೂರ 25 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವು ಅಂತ ಹೇಳಿ ಕೇಳಿದ್ದಾರೆ. ಅಂದರೆ ಏನು ಫೈಂಡ್ ಔಟ್ ಮಾಡ್ಬೇಕು ನಾವು ಇಲ್ಲಿ ಅಂತ ಹೇಳಿದರೆ ರೇಡಿಯಸ್ನ ಫೈಂಡ್ ಔಟ್ ಮಾಡಬೇಕು. ಏನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದರೆ ರೇಡಿಯಸ್ನ ಫೈಂಡ್ ಔಟ್ ಮಾಡಬೇಕು. ಏನು ಕೊಟ್ಟಿದ್ದಾರೆ ಅವರು ಅಂತ ಹೇಳಿದರೆ, ಫ್ರಮ್ ಎ ಪಾಯಿಂಟ್ ಕ್ಯೂ ದ ಲೆಂತ್ ಆಫ್ ಎ ಟ್ಯಾಂಜೆಂಟ್ ಟು ಎ ಸರ್ಕಲ್, ದ ಲೆಂತ್ ಆಫ್ ಎ ಟ್ಯಾಂಜೆಂಟ್ ಟು ಎ ಸರ್ಕಲ್ ಈಸ್ 24 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಲೆಂತ್ ಎಷ್ಟಿದೆ ಅಂತ ಹೇಳಿದರೆ 24 ಸೆಂಟಿಮೀಟರ್ ಇದೆ. ಇದೊಂದು ಸರ್ಕಲ್ ಅಂತ ಕನ್ಸಿಡರ್ ಮಾಡಿದರೆ, ಇದೊಂದು ಮಿಡ್ ಪಾಯಿಂಟು, ಇಲ್ಲೇನಿದೆ ಟ್ಯಾಂಜೆಂಟ್ ಇದೆ, ಇದೊಂದು ಟ್ಯಾಂಜೆಂಟ್ ಇದು. ನೆಕ್ಸ್ಟ್ ಇದೆ ಕ್ಯೂ ಅಂತಕ್ಕಂಥ ಒಂದು ಪಾಯಿಂಟನ್ನು ತಗೊಂಡಿದ್ದಾರೆ ಟ್ಯಾಂಜೆಂಟ್ ಮೇಲ್ಗಡೆ. ಇದು ಕ್ಯೂ ಅಂತಕ್ಕಂತಹ ಪಾಯಿಂಟು. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ವೃತ್ತ ಕೇಂದ್ರ ಹಾಗೂ ಕ್ಯೂ ಬಿಂದುವಿನ ನಡುವೆ ಇರತಕ್ಕಂತಹ ದೂರವನ್ನು ಕೊಟ್ಟಿದ್ದಾರೆ. ಅದೆಷ್ಟಿದೆ ಅಂತ ಹೇಳಿದರೆ 25 ಸೆಂಟಿಮೀಟರ್ ಇದೆ. ಇದು ಕ್ಯೂ, ಇದು ಓ, ಅದು 25 ಸೆಂಟಿಮೀಟರ್ ಇದೆ. ಮತ್ತು ಸ್ಪರ್ಶಕದ ಉದ್ದ ಎಷ್ಟಿದೆ ಅಂತ ಹೇಳಿದರೆ 24 ಸೆಂಟಿಮೀಟರ್ ಇದೆ. ಸ್ಪರ್ಶಕದ ಉದ್ದ ಎಷ್ಟಿದೆ ರೀ? ಸ್ಪರ್ಶಕದ ಉದ್ದ 24 ಸೆಂಟಿಮೀಟರ್ ಇದೆ. ಓ ಕ್ಯೂನ ಉದ್ದ ಎಷ್ಟಿದೆ? 25 ಸೆಂಟಿಮೀಟರ್ ಇದೆ. ಹಾಗಾದರೆ ನಾವು ಏನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದರೆ, ಈಗ ಓ ಪಿಯನ್ನು ಫೈಂಡ್ ಔಟ್ ಮಾಡಬೇಕು. ಓ ಪಿ ಏನಾಗಿರ್ತೈತಿ ಅಂತ ಹೇಳಿದರೆ ರೇಡಿಯಸ್ ಆಗಿರ್ತೈತಿ. ಈ ಓ ಪಿ ಅಂತಕ್ಕಂಥದ್ದು ಏನು ಅಂತ ಹೇಳಿದರೆ ರೇಡಿಯಸ್ ಆಗಿರ್ತೈತಿ. ಹಾಗಾದರೆ ನಾವು ರೇಡಿಯಸ್ನ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದರೆ ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ತೀವಿ. ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡಿ ಫೈಂಡ್ ಔಟ್ ಮಾಡೋದಾದರೆ ಓ ಕ್ಯೂ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಓ ಪಿ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್ ಆಗುತ್ತೆ. ಓ ಪಿ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್. ಓ ಕ್ಯೂ ಸ್ಕ್ವೇರ್ ಅಂತ ಹೇಳಿದರೆ 25 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಓ ಪಿ ಸ್ಕ್ವೇರ್ ಅಂತ ಹೇಳಿದರೆ ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡ್ತಿದ್ದೀವಿ ನಾವು. ಓ ಪಿ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್ ಅಂತ ಹೇಳಿದರೆ 24 ಸ್ಕ್ವೇರ್
25 ಸ್ಕ್ವೇರ್ ಅಂತ ಹೇಳಿದರೆ 625 25 ಸ್ಕ್ವೇರ್ ಅಂತ ಹೇಳಿದರೆ 625 24 ಸ್ಕ್ವೇರ್ ಅಂತ ಹೇಳಿದರೆ 24 × 24 ಮಾಡಿದರೆ 4 4 16 4 2 8 1 9 2 4 8 2 2 4 9 8 17 576 ಬರುತ್ತೆ. 24 ಸ್ಕ್ವೇರ್ ಎಷ್ಟು ಅಂತ ಹೇಳಿದರೆ ಅದು 576. ಹಾಗಾದರೆ ನಮಗೆ ಒ ಪಿ ಸ್ಕ್ವೇರ್ ಬೇಕು ಅಂತ ಹೇಳಿದರೆ 625 ಮೈನಸ್ 576 ಮಾಡ್ತೀವಿ. ದಟ್ ಈಸ್ ಈಕ್ವಲ್ ಟು ಒ ಪಿ ಸ್ಕ್ವೇರ್ ಆಗುತ್ತೆ. 625ಅಲ್ಲಿ 576ನ ನಾವು ಕಳೆದ್ರೆ 15ರಲ್ಲಿ 6 ಹೋದರೆ 9, 15ರಲ್ಲಿ 6 ಹೋದರೆ 9, ಇಲ್ಲಿ 11 ಇದೆ, 11ರಲ್ಲಿ 7 ಹೋದರೆ ಎಷ್ಟಾಗುತ್ತೆ ಅಂತ ಹೇಳಿದರೆ 4 ಆಗುತ್ತೆ. ಇಲ್ಲಿ 5 ಮೈನಸ್ 5 ಅಂತ ಹೇಳಿದರೆ 0. ಸೊ 625ಅಲ್ಲಿ ನಾವು 576ನ ಕಳೆದ್ರೆ ಅದು 49 ಬರುತ್ತೆ. 49 ದಟ್ ಈಸ್ ಈಕ್ವಲ್ ಟು ಒ ಪಿ ಸ್ಕ್ವೇರ್ ಅಂತ. ಹಾಗಾದರೆ ಒ ಪಿ ದಟ್ ಈಸ್ ಈಕ್ವಲ್ ಟು √49 ಆಗುತ್ತೆ. ಆವಾಗ ಒ ಪಿ ಏನಾಗುತ್ತೆ ಅಂತ ಹೇಳಿದ್ರೆ ಆ √49 ನಾವು ರೂಟಿಂದ ಹೊರ ತೆಗೆದ್ರೆ ಅದು 7 ಆಗುತ್ತೆ. ಹೆನ್ಸ್ ದ ಒ ಪಿ ಎಷ್ಟಿದೆ ಅಂತ ಹೇಳಿದರೆ 7 ಇದೆ. ಆಪ್ಷನ್ ಎ ಆಗುತ್ತೆ. ಆಪ್ಷನ್ ಎ ಅದೆಷ್ಟು ಅಂತ ಹೇಳಿದರೆ 7 ಸೆಂಟಿಮೀಟರ್. ಯಾವ ಥರ ಫೈಂಡ್ ಔಟ್ ಮಾಡಬೇಕಿದ್ದನ್ನು ಅಂತ ಹೇಳಿದರೆ ಒಂದು ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡಿ ಈ ಥರ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋದಾದರೆ ನೆಕ್ಸ್ಟ್ ನೋಡಿ, ಚಿತ್ರ 10.11ರಲ್ಲಿ ಪಿ ಒ ಕ್ಯೂ 110 ಡಿಗ್ರಿ ಆಗಿರುವಂತೆ ಕ್ಯೂ ಕೇಂದ್ರವುಳ್ಳ ವೃತ್ತಕ್ಕೆ ಟಿ ಪಿ ಮತ್ತು ಟಿ ಕ್ಯೂ ಸ್ಪರ್ಶಕಗಳಾಗಿವೆ. ಹಾಗಾದರೆ ಪಿ ಟಿ ಕ್ಯೂದ ಅಳತೆಯು ಅಂತ ಹೇಳಿ ಕೇಳಿದ್ದಾರೆ. ಏನು? ಪಿ ಟಿ ಕ್ಯೂ ಅಳತೆಯನ್ನು ಕಂಡುಹಿಡಿಬೇಕು ನಾವು. ಪಿ ಒ ಮತ್ತು ಒ ಕ್ಯೂ ಅಳತೆಯನ್ನು ಕೊಟ್ಟಿದ್ದಾರೆ. ಅದು ಎಷ್ಟಿದೆ ಅಂತ ಹೇಳಿದರೆ 110 ಡಿಗ್ರಿ ಇದೆ. ಒಂದು ಸರ್ಕಲ್ ಇದು, ಇದೊಂದು ಸರ್ಕಲ್ಲು, ಇದೊಂದು ಮಿಡ್ ಪಾಯಿಂಟು ಒ, ಇದು ಇಲ್ಲೊಂದು ಪಾಯಿಂಟ್ ಇದೆ ಮತ್ತು ಇಲ್ಲೊಂದು ಪಾಯಿಂಟ್ ಇದೆ. ಇದು ಪಿ ಪಾಯಿಂಟು, ಇದು ಕ್ಯೂ. ಮತ್ತೇನು ಕೊಟ್ಟಿದ್ದಾರೆ ಅವರು? ಈ ಪಿ ಇಂದ ಒಂದು ಟ್ಯಾಂಜೆಂಟನ್ನು ಡ್ರಾ ಮಾಡಿದ್ದಾರೆ ಮತ್ತು ಇಲ್ಲೊಂದು ಪಾಯಿಂಟ್ ಸಿಕ್ಕಿದೆ, ಅದು ಟಿ. ಆ ಟಿಯಿಂದ ಇಲ್ಲೊಂದು ಟ್ಯಾಂಜೆಂಟನ್ನು ಡ್ರಾ ಮಾಡಿದ್ದಾರೆ ಕ್ಯೂ ಮೂಲಕ. ಇಲ್ಲೊಂದು ನಮಗೇನು ಸಿಕ್ಕಿದೆ? ಒಂದು ಪಾಯಿಂಟ್ ಸಿಕ್ಕಿದೆ, ಅದು ಕ್ಯೂ ಆಗಿದೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅವರು ಪಿ ಒ ಕ್ಯೂದು ಈ ಒ ಎಷ್ಟಿದೆ ಅಂತ ಹೇಳಿದರೆ 110 ಡಿಗ್ರಿ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು 110 ಡಿಗ್ರಿ ಆಗಿದೆ. ಹಾಗಾದರೆ ಇಲ್ಲಿ ಏನು ಕಂಡುಹಿಡಿಬೇಕು ನಾವು ಅಂತ ಹೇಳಿದರೆ ಟಿ ಅಳತೆಯನ್ನು ಕಂಡುಹಿಡಿಬೇಕು. ಪಿ ಟಿ ಕ್ಯೂ ಅಳತೆಯನ್ನು ಕಂಡುಹಿಡಿಬೇಕು. ಪಿ ಟಿ ಕ್ಯೂ ಅಳತೆಯನ್ನು ಕಂಡುಹಿಡಿಬೇಕು. ಇಲ್ಲಿ ನೋಡಿ, ಈ ಪಿ ಮತ್ತು ಕ್ಯೂ ಇವೇನು ಅಂತ ಹೇಳಿದರೆ ಸೊಲ್ಯೂಷನ್ನು ಇದನ್ನು ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದರೆ ಪಿ ಮತ್ತು ಕ್ಯೂ ಇವೇನು ಅಂತ ಹೇಳಿದರೆ ರೇಡಿಯಸ್. ಇವು ಯಾವ? ಒ ಪಿ ಮತ್ತು ಒ ಪಿ ಈಸ್ ಈಕ್ವಲ್ ಟು ಒ ಕ್ಯೂ. ಒ ಪಿ ಈಸ್ ಈಕ್ವಲ್ ಟು ಒ ಕ್ಯೂ ಅವು ಏನು ಅಂತ ಹೇಳಿದರೆ ರೇಡಿಯಸ್. ಅವು ಯಾವುದಕ್ಕೆ ಡ್ರಾ ಮಾಡಿದ್ದಾರೆ ಅವನ್ನ ಅಂತ ಹೇಳಿದರೆ ಡ್ರಾನ್ ಟು ದ ಟ್ಯಾಂಜೆಂಟು. ಟ್ಯಾಂಜೆಂಟಿಗೆ ಡ್ರಾ ಮಾಡಿರ್ತಕ್ಕಂತಹ ರೇಡಿಯಸ್ ಅವು. ಟ್ಯಾಂಜೆಂಟಿಗೆ ಡ್ರಾ ಮಾಡಿರ್ತಕ್ಕಂತಹ ರೇಡಿಯಸ್ ಏನಾಗಿರುತ್ತೆ ಅಂತ ಹೇಳಿದರೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ ಹೇಳಿದರೆ ಅವು ಆಲ್ವೇಸ್ ಏನಾಗಿರುತ್ತೆ ಅಂತ ಹೇಳಿದರೆ 90 ಡಿಗ್ರಿ ಆಗಿರುತ್ತೆ. ಅವೇನಾಗಿರುತ್ತೆ ಅಂತ ಹೇಳಿದರೆ 90 ಡಿಗ್ರಿಯನ್ನು ಹೊಂದಿರುತ್ತೆ. ಹಾಗಾದರೆ ಈ ಪಿ ಅಂತಕ್ಕಂಥದ್ದು ಎಷ್ಟು ಡಿಗ್ರಿ ಇದೆ ಅಂತ ಹೇಳಿದರೆ 90 ಡಿಗ್ರಿ ಇದೆ. ಕ್ಯೂ ಅಂತಕ್ಕಂಥದ್ದು ಎಷ್ಟು ಡಿಗ್ರಿ ಇದೆ ಅಂತ ಹೇಳಿದರೆ 90 ಡಿಗ್ರಿ ಇದೆ. ಈ ಪಿ ಮತ್ತು ಕ್ಯೂ ಅಂತಕ್ಕಂಥದ್ದು ಎರಡು 90 ಡಿಗ್ರಿ ಅಂತ ಹೇಳಿದರೆ ಆ ಪಿ ಕ್ಯೂನ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಹೇಳಿದರೆ 180 ಡಿಗ್ರಿ ಆಗುತ್ತೆ. ಆ 180 ಡಿಗ್ರಿಯಲ್ಲಿ ಓ ಎಷ್ಟಿದೆ? 110 ಇದೆ. ಆ 110ಅನ್ನು ನಾವು ಮೈನಸ್ ಮಾಡಿದರೆ ನಮಗೇನು ಸಿಗುತ್ತೆ ಅಂತ ಹೇಳಿದರೆ 180 ಪ್ಲಸ್ 110 ಮಾಡ್ಬೇಕು ನಾವು. ಯಾಕೆ ಅಂತ ಹೇಳಿದರೆ ಇಲ್ಲಿ ಏನಿದೆ ಅಂತ ಹೇಳಿದರೆ ಒಂದು ಕ್ವಾಡ್ರಿಲ್ಯಾಟ್ರಲ್ ಇದೆ. ಈ ಪಿ ಒ ಕ್ಯೂ ಟಿ ಅಂತಕ್ಕಂಥದ್ದು ಏನು ಅಂತ ಹೇಳಿದರೆ ಅದೊಂದು ಕ್ವಾಡ್ರಿಲ್ಯಾಟ್ರಲ್ ಇದೆ. ಆ ಕ್ವಾಡ್ರಿಲ್ಯಾಟ್ರಲ್ಲಿನ ಕೋನಗಳ ಮೊತ್ತ ಎಷ್ಟಿರುತ್ತೆ ಅಂತ ಹೇಳಿದರೆ 360 ಡಿಗ್ರಿ ಇರುತ್ತೆ. ಹಾಗಾಗಿ 180 ಪ್ಲಸ್ 110 ಮಾಡಿದರೆ ನಮಗೆ ಎಷ್ಟು ಸಿಗುತ್ತೆ ಅಂತ ಹೇಳಿದರೆ ಅದು 290 ಸಿಗುತ್ತೆ. ಹಾಗಾದರೆ 360 ಇರ್ತೈತಿ ಅಂತ ಹೇಳಿದರೆ ಇದು ಒಂದು ಕೋನ ಬಾಕಿ ಇದೆ. 360ರಲ್ಲಿ ಟೋಟಲ್ 360, ಅದರಲ್ಲಿ ನಾವು 290ನ್ನ ಕಳೆದ್ರೆ ನಮಗೆ ಎಷ್ಟು ಸಿಗುತ್ತೆ ಅಂತ ಹೇಳಿದರೆ 70 ಡಿಗ್ರಿ ಸಿಗುತ್ತೆ.
ಏನು ಸಿಗುತ್ತೆ ನಮಗೆ 70 ಡಿಗ್ರಿ ಸಿಗುತ್ತೆ. ಆ 70 ಡಿಗ್ರಿ ಎಷ್ಟಿರುತ್ತೆ ಅಂತ ಹೇಳಿದರೆ ಅದು ಯಾವುದಿರುತ್ತೆ ಅಂತ ಹೇಳಿದರೆ ಟಿ ಇರುತ್ತೆ. ಈ ಟಿ ಕೋನ ಎಷ್ಟಿರುತ್ತೆ ಅಂತ ಹೇಳಿದರೆ 70 ಡಿಗ್ರಿ ಇರುತ್ತೆ. ಇದು 110 ಪ್ಲಸ್ 70 ಅಂತ ಹೇಳಿದರೆ 180, 180 ಪ್ಲಸ್ 90 ಪ್ಲಸ್ 90 ಅಂತ ಹೇಳಿದರೆ ಅದು ಕೂಡ 180 ಆಗಿರುತ್ತೆ. 180 ಇಂಟು 180 ಅಂತ ಹೇಳಿದರೆ ಅದು ಆಲ್ವೇಸ್ ಏನಾಗಿರುತ್ತೆ ಅಂತ ಹೇಳಿದರೆ 360 ಆಗಿರುತ್ತೆ. ಈ 360 ಅಂತದ್ದು ಏನು ಅಂತ ಹೇಳಿದರೆ ಕ್ವಾಡ್ರಿಲ್ಯಾಟ್ರಲಿನ ಸಮ್ ಆಗಿರುತ್ತೆ. ಟಿ ವ್ಯಾಲ್ಯೂ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದರೆ ಈ ಥರ ಫೈಂಡ್ ಔಟ್ ಮಾಡ್ಬೋದು. 8ನೇ ಕ್ವಶನ್ ನೋಡೋದಾದರೆ ನೋಡಿ, ಎ ಬಿ ಸಿ ಡಿ ಚತುರ್ಭುಜದಲ್ಲಿ ವೃತ್ತವು ಅಂತಸ್ಥವಾಗಿದೆ. ಎ ಬಿ ಪ್ಲಸ್ ಸಿ ಡಿ ದಟ್ ಈಸ್ ಈಕ್ವಲ್ ಟು ಎ ಡಿ ಪ್ಲಸ್ ಬಿ ಸಿ ಎಂದು ಸಾಧಿಸಿ. ಎ ಕ್ವಾಡ್ರಿಲ್ಯಾಟ್ರಲ್ ಎ ಬಿ ಸಿ ಡಿ ಈಸ್ ಡ್ರಾನ್ ಟು ಎ ಸರ್ಕಮ್ಸ್ಕ್ರೈಬ್ ಎ ಸರ್ಕಲ್. ಪ್ರೂವ್ ದಟ್ ಎ ಬಿ ಪ್ಲಸ್ ಸಿ ಡಿ ದಟ್ ಈಸ್ ಈಕ್ವಲ್ ಟು ಎ ಡಿ ಪ್ಲಸ್ ಬಿ ಸಿ ಅಂತ ಹೇಳಿ ಇದನ್ನು ಯಾವ ಥರ ಸಾಲ್ವ್ ಮಾಡೋದು ಅಂತ ಹೇಳಿದರೆ ಮೊದಲು ನಾವು ಏನು ಬರ್ಕೋಬೇಕು, ಪ್ರೂಫ್ ಬರ್ಕೋಬೇಕು. ಏನು ಪ್ರೂವ್ ಮಾಡಬೇಕು ಅಂತೇಳಿ ಬರ್ಕೋಬೇಕು. ಏನು ಪ್ರೂವ್ ಮಾಡಬೇಕು ಅಂತ ಹೇಳಿದರೆ ಎ ಬಿ ಪ್ಲಸ್ ಸಿ ಡಿ ಅಂತಕ್ಕಂಥದ್ದು ಎ ಡಿ ಪ್ಲಸ್ ಬಿ ಸಿಗೆ ಈಕ್ವಲ್ ಆಗಿದೆ ಅಂತ ಹೇಳಿ ಪ್ರೂವ್ ಮಾಡಬೇಕು. ಹಾಗಾದರೆ ಈ ಎ ಬಿ ಮತ್ತು ಸಿ ಡಿ ಅಂತಕ್ಕಂಥವು ಏನು ಅಂತ ಹೇಳಿದರೆ ಟ್ಯಾಂಜೆಂಟ್ಸ್ಗಳು. ಏನು ಟ್ಯಾಂಜೆಂಟ್ಗಳು ಇವೇನಾಗಿದೆ, ಈಕ್ವಲ್ ಆಗಿದೆ ಅಂತ ಹೇಳಿ ಪ್ರೂವ್ ಮಾಡಬೇಕು. ಇಲ್ಲಿ ನೋಡಿ, ನಮಗೆ ಥಿಯರಮ್ 2 ಪ್ರಕಾರ ಗೊತ್ತು. ಥಿಯರಮ್ 2 ಏನು ಹೇಳುತ್ತೆ ಅಂತ ಹೇಳಿದರೆ ಎರಡು ಟ್ಯಾಂಜೆಂಟ್ಸ್ಗಳನ್ನು ನಾವು ಎಕ್ಸ್ಟರ್ನಲ್ ಪಾಯಿಂಟಿಂದ ಡ್ರಾ ಮಾಡಿದಾಗ ಅವೇನಾಗಿರುತ್ತೆ ಅಂತ ಹೇಳಿದರೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿ ಗೊತ್ತು. ಏನು ಗೊತ್ತು ನಮಗೆ, ಅವು ಈಕ್ವಲ್ ಆಗಿರುತ್ತೆ ಅಂತ ಹೇಳಿ ಗೊತ್ತು. ಅದ್ರ ಪ್ರಕಾರ ನೋಡೋದಾದರೆ ಈ ಎ ಪಿ ಅಂತಕ್ಕಂತಹ ಟ್ಯಾಂಜೆಂಟು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದರೆ ಎ ಎಸ್ ಅಂತಕ್ಕಂತಹ ಒಂದು ಟ್ಯಾಂಜೆಂಟಿಗೆ ಈಕ್ವಲ್ ಆಗಿರುತ್ತೆ. ಮತ್ತು ಬಿ ಪಿ ಅಂತಕ್ಕಂತಹ ಟ್ಯಾಂಜೆಂಟು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದರೆ ಬಿ ಕ್ಯೂಗೆ ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್ ಸಿ ಆರ್ ಅಂತಕ್ಕಂಥದ್ದು ಸಿ ಆರ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದರೆ ಸಿ ಕ್ಯೂಗೆ ಈಕ್ವಲ್ ಆಗಿರುತ್ತೆ. ಮತ್ತು ಡಿ ಆರ್ ಅಂತಕ್ಕಂಥದ್ದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದರೆ ಡಿ ಎಸ್ಗೆ ಈಕ್ವಲ್ ಆಗಿರುತ್ತೆ. ಇದನ್ನು ನಾವು ಈ 4 ಈಕ್ವೇಷನ್ ಏನು ಸಿಕ್ವಲ್ಲ ಇವನ್ನ ನಾವೇನು ಮಾಡಬೇಕು ಅಂತ ಹೇಳಿದರೆ ಆ್ಯಡ್ ಮಾಡಬೇಕು. ಇವನು ಅಷ್ಟನ್ನು ಒಂದು ಸತಿ ಕೂಡಿಸ್ಬೇಕು. ಇವಷ್ಟನ್ನು ಒಂದು ಸತಿ ನಾವು ಕೂಡಿಸಿದಾಗ ಏನಾಗುತ್ತದು ಅಂತ ಹೇಳಿದರೆ ಎ ಪಿ ಪ್ಲಸ್ ಬಿ ಪಿ, ಎ ಪಿ ಪ್ಲಸ್ ಬಿ ಪಿ ಪ್ಲಸ್ ಸಿ ಆರ್ ಪ್ಲಸ್ ಡಿ ಆರ್, ಸಿ ಆರ್ ಪ್ಲಸ್ ಡಿ ಆರ್ ದಟ್ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ, ಇದು ಬಿ ಕ್ಯೂ ಮತ್ತು ಸಿ ಕ್ಯೂ ಇದೆ. ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಪ್ಲಸ್ ಇಲ್ಲಿ ಎ ಎಸ್ ಇದೆ ಮತ್ತು ಇಲ್ಲಿ ಡಿ ಎಸ್ ಇದೆ. ಅದನ್ನು ನಾವು ಎ ಎಸ್ ಪ್ಲಸ್ ಡಿ ಎಸ್ ಅಂತೇಳಿ ಬರ್ಕೊಂಡ್ರೆ ಇಲ್ಲಿ ನೋಡಿ ಎ ಪಿ ಪ್ಲಸ್ ಬಿ ಪಿ ಇದೆ. ಇಲ್ಲಿ ಎ ಪಿ ಪ್ಲಸ್ ಬಿ ಪಿಯನ್ನು ನಾವು ಏನಂತ ಬರೀಬೋದು ಅಂತ ಹೇಳಿದರೆ ಎ ಬಿ ಅಂತೇಳಿ ಬರೀಬೋದು. ಎ ಪಿ ಪ್ಲಸ್ ಬಿ ಪಿನ ನಾವು ಏನಂತ ಬರೀಬೋದು, ಎ ಬಿ ಅಂತೇಳಿ ಬರೀಬೋದು. ಮತ್ತು ಸಿ ಆರ್ ಮತ್ತು ಡಿ ಆರ್ ಇದೆ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಸಿ ಆರ್ ಮತ್ತು ಡಿ ಆರ್ ಅಂತ ಹೇಳಿದರೆ ಅದನ್ನು ನಾವೇನಂತ ಬರೀಬೋದು, ಸಿ ಡಿ ಅಂತ ಹೇಳಿ ಬರೀಬೋದು. ಅದನ್ನು ಏನಂತ ಬರೀಬೋದು, ಸಿ ಡಿ ಅಂತ ಹೇಳಿ ಬರೀಬೋದು. ದಟ್ ಈಸ್ ಈಕ್ವಲ್ ಟು ಬಿ ಕ್ಯೂ ಆ್ಯಂಡ್ ಸಿ ಕ್ಯೂ ಅಂತ ಹೇಳಿದರೆ ಇದು ಬಿ ಕ್ಯೂ ಮತ್ತು ಸಿ ಕ್ಯೂ ಅಂತ ಹೇಳಿದರೆ ಅದನ್ನು ನಾವೇನಂತ ಬರೀಬೋದು ಅಂತ ಹೇಳಿದರೆ ಬಿ ಸಿ ಅಂತ ಹೇಳಿ ಬರೀಬೋದು. ಪ್ಲಸ್ ಎ ಎಸ್ ಪ್ಲಸ್ ಡಿ ಎಸ್ ಅಂತ ಹೇಳಿದರೆ ಇದು ಎ ಎಸ್ ಪ್ಲಸ್ ಡಿ ಎಸ್ ಅಂತ ಹೇಳಿದರೆ ಅದನ್ನು ನಾವೇನಂತ ಬರೀಬೋದು ಅಂತ ಹೇಳಿದರೆ ಎ ಡಿ ಅಂತ ಹೇಳಿ ಬರೀಬೋದು. ಇಲ್ಲಿ ನೋಡಿ, ನಮಗೆ ಏನು ಪ್ರೂವ್ ಮಾಡೋಕ್ಕೆ ಹೇಳಿದರು, ಎ ಬಿ ಪ್ಲಸ್ ಸಿ ಡಿ, ಎ ಬಿ ಪ್ಲಸ್ ಸಿ ಡಿ ದಟ್ ಈಸ್ ಈಕ್ವಲ್ ಟು ಎ ಡಿ ಪ್ಲಸ್ ಬಿ ಸಿ ಅಂತ ಹೇಳಿ ಪ್ರೂವ್ ಮಾಡೋಕ್ಕೆ ಹೇಳಿದರು. ನಮಗೇನು ಬಂತು ಅಂತ ಹೇಳಿದರೆ ಅದು ಬಂತು. ಸೊ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಏನು ಅಂತ ಹೇಳಿದರೆ ಆರ್ ಎಚ್ ಎಸ್. ಯಾವ ಥರ ಪ್ರೂವ್ ಮಾಡೋದು ಅಂತ ಹೇಳಿದರೆ ಈ ಥರ ಪ್ರೂವ್ ಮಾಡೋದು. ಇಲ್ಲಿ ಏನೂ ಇಲ್ಲ. ಇಲ್ಲಿ ಏನು ಇಂಪಾರ್ಟೆಂಟ್ ಅಂತ ಹೇಳಿದರೆ ಥಿಯರಮ್ 2 ಇಂಪಾರ್ಟೆಂಟು. ಥಿಯರಮ್ 2 ಗೊತ್ತಿರಬೇಕು. ಆ ಥಿಯರಮ್ 2 ಏನು ಹೇಳುತ್ತೆ ಅಂತ ಹೇಳಿದರೆ ಎಕ್ಸ್ಟರ್ನಲ್ ಪಾಯಿಂಟಿಂದ ಹೇಳಿದಂತಹ ಟ್ಯಾಂಜೆಂಟ್ಸ್ಗಳು ಏನಾಗಿರುತ್ತೆ ಅಂತ ಹೇಳಿದರೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದೆ. ಅದರ ಆಧಾರದವಾಗಿ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು. 7th ಪ್ರಾಬ್ಲಮ್ ನೋಡೋದಾದರೆ 7th ಪ್ರಾಬ್ಲಮ್ ನೋಡಿ, 2 ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆರ್ ಆಫ್ ರೇಡಿಯೈ 5 cm and 3 cm. ಫೈಂಡ್ ದ ಲೆಂತ್ ಆಫ್ ಎ ಕಾರ್ಡ್ ದ ಲಾರ್ಜರ್ ಸರ್ಕಲ್ ವಿಚ್ ಟಚಸ್ ದ ಸ್ಮಾಲರ್ ಸರ್ಕಲ್ ಅಂತ ಹೇಳಿ ಕೇಳಿದ್ದಾರೆ. ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳಿದರೆ ನೆಕ್ಸ್ಟ್ 7th ಕ್ವಶನ್ ನೋಡೋದಾದರೆ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋದಾದರೆ ಹೆಂಗಿದೆ, 2 ಏಕಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು 5 cm ಮತ್ತು 3 cm ಆಗಿವೆ.
ಚಿಕ್ಕ ವೃತ್ತಕ್ಕೆ ಸ್ಪರ್ಶಿಸುವಂತೆ ದೊಡ್ಡ ವೃತ್ತದ ಜ್ಯಾದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಏನು ಕಂಡುಹಿಡಿಬೇಕು ನಾವು? ಜ್ಯಾದ ಉದ್ದವನ್ನು ಕಂಡುಹಿಡಿಬೇಕು. ಜ್ಯಾ ಅಂತ ಹೇಳಿದರೆ ಅದನ್ನು ನಾವು ಕಾರ್ಡ್ ಅಂತ ಹೇಳಿ ಕರಿತೀವಿ. ಕಾರ್ಡ್ನ ಉದ್ದವನ್ನು ಕಂಡುಹಿಡಿಬೇಕು ನಾವು. ಕಾರ್ಡ್ ಉದ್ದ ಅಂತ ಹೇಳಿದರೆ ಪಿ ಕ್ಯೂ ಅನ್ನು ಕಂಡುಹಿಡಿಬೇಕು. ನಾವೇನು ಕಂಡುಹಿಡಿಬೇಕು? ಪಿ ಕ್ಯೂ ಅನ್ನು ಕಂಡುಹಿಡಿಬೇಕು. ಇಲ್ಲೇನು ಕೊಟ್ಟಿದ್ದಾರೆ ನಮಗೆ? ರೇಡಿಯನ್ನ ಕೊಟ್ಟಿದ್ದಾರೆ. ಆ ರೇಡಿಯ ಎಷ್ಟಿದೆ ಅಂತ ಹೇಳಿದರೆ 3 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಇದೆ. ಸರ್ ಇಲ್ಲಿ 3 ಅಂತ ಬರೆದಿದೆ, ಅಲ್ಲಿ 5 ಅಂತಲೇ ಯಾಕೆ ಬರೆದಿದೆ ಸರ್? ಇಲ್ಲೇ 5 ಬರೋದು, ಅಲ್ಲಿ 3 ಬರಿಬೋದಲ್ಲ ಅಂತ ಹೇಳಿದರೆ, ಈ ಓ ಕ್ಯೂ ಅಂತಕ್ಕಂಥದ್ದು ಏನಾಗಿರುತ್ತೆ ಅಂತ ಹೇಳಿದರೆ ಇದು ಓ ಎಗಿಂತ ದೊಡ್ಡದಾಗಿರುತ್ತೆ. ಈ ಓ ಕ್ಯೂ ಅಂತಕ್ಕಂಥದ್ದು ಏನಾಗಿರುತ್ತೆ? ಓ ಎಗಿಂತ ದೊಡ್ಡದಾಗಿರುತ್ತೆ. ಹಾಗಾಗಿ ಇದನ್ನು 3 ಸೆಂಟಿಮೀಟರ್ ಅಂತ ಬರೆದೆ, ಇದನ್ನು ನಾವು 5 ಸೆಂಟಿಮೀಟರ್ ಅಂತ ಹೇಳಿ ಬರೆದ್ವಿ. ಈಗ ನಾವು ಈ ಕಾರ್ಡಿನ ಉದ್ದವನ್ನು ಕಂಡುಹಿಡಿಯಬೇಕು. ಕಾರ್ಡಿನ ಉದ್ದವನ್ನು ಕಂಡುಹಿಡಿಯಬೇಕು ಅಂತ ಹೇಳಿದರೆ ನಾವು ಎ ಕ್ಯೂ ಉದ್ದವನ್ನು ಕಂಡುಹಿಡಿಯಬೇಕು. ಆ ಎ ಕ್ಯೂ ಉದ್ದವನ್ನು ನಾವು ಯಾವ ಥರ ಕಂಡುಹಿಡಿತೀವಿ ಅಂತ ಹೇಳಿದರೆ, ಫ್ರಮ್ ದ ಪೈಥಾಗರಸ್ ಥಿಯರಮ್ ಪ್ರಕಾರ ಕಂಡುಹಿಡಿತೀವಿ ನಾವು. ಯಾವ ಥರ ಅಂತ ಹೇಳಿದರೆ ಅದು ಓ ಕ್ಯೂ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಓ ಎ ಸ್ಕ್ವೇರ್ ಪ್ಲಸ್ ಎ ಕ್ಯೂ ಸ್ಕ್ವೇರ್ ಆಗುತ್ತೆ. ಇದನ್ನು ಎ ಅಂತ ಕನ್ಸಿಡರ್ ಮಾಡೋಣ. ಓ ಎ ಸ್ಕ್ವೇರ್ ಪ್ಲಸ್ ಎ ಕ್ಯೂ ಸ್ಕ್ವೇರ್ ಆಗುತ್ತೆ. ಓ ಎ ಸ್ಕ್ವೇರ್ ಅಂತ ಹೇಳಿದರೆ 3 ಸ್ಕ್ವೇರ್ ಪ್ಲಸ್ ಎ ಕ್ಯೂ ಸ್ಕ್ವೇರ್ ಅಂತ ಹೇಳಿದರೆ ಗೊತ್ತಿಲ್ಲ. ಪಿ ಕ್ಯೂ ಸ್ಕ್ವೇರ್ ಅಂತ ಹೇಳಿದರೆ ಇದು 5 ಸ್ಕ್ವೇರ್ ಆಗುತ್ತೆ. 5 ಸ್ಕ್ವೇರ್ ಅಂತ ಹೇಳಿದರೆ 25 ದಟ್ ಈಸ್ ಈಕ್ವಲ್ ಟು 3 ಸ್ಕ್ವೇರ್ ಅಂತ ಹೇಳಿದರೆ 9 ಪ್ಲಸ್ ಎ ಕ್ಯೂ ಸ್ಕ್ವೇರ್ ಆಗುತ್ತೆ. 25 ಮೈನಸ್ 9 ದಟ್ ಈಸ್ ಈಕ್ವಲ್ ಟು ಎ ಕ್ಯೂ ಸ್ಕ್ವೇರ್. 25 ಮೈನಸ್ 9 ಅಂತ ಹೇಳಿದರೆ 16 ಆಗುತ್ತೆ. 16 ದಟ್ ಈಸ್ ಈಕ್ವಲ್ ಟು ಎ ಕ್ಯೂ ಸ್ಕ್ವೇರ್ ಆಗುತ್ತೆ. ಹಾಗಾದರೆ ಎ ಕ್ಯೂ ವ್ಯಾಲ್ಯೂ ಏನಾಗುತ್ತೆ ಅಂತ ಹೇಳಿದರೆ, ಸ್ಕ್ವೇರ್ ಇದ್ದಿದ್ದು ಈ ಕಡೆ ಬಂದಾಗ ಅದು ರೂಟಿಂದ ಹೊರ ತೆಗೆದಾಗ ಏನಾಗುತ್ತೆ ಅಂತ ಹೇಳಿದರೆ 4 ಆಗುತ್ತೆ. ಆವಾಗ ಎ ಕ್ಯೂ ವ್ಯಾಲ್ಯೂ ಏನಾಗುತ್ತೆ ಅಂತ ಹೇಳಿದರೆ 4 ಸೆಂಟಿಮೀಟರ್ ಆಗುತ್ತೆ. ನಮಗೇನು ಸಿಕ್ತೀಗ? ಎ ಕ್ಯೂ ವ್ಯಾಲ್ಯೂ ಸಿಕ್ತು. ಏನು ಸಿಕ್ತು? 4 ಸೆಂಟಿಮೀಟರ್ ಸಿಕ್ತು. ಎ ಕ್ಯೂ ಇಲ್ಲಿ 4 ಸೆಂಟಿಮೀಟರ್ ಇದೆ ಅಂತ ಹೇಳಿದರೆ ಅದರ ರೈಟ್ ಸೈಡ್ ಕೂಡ ಏನಾಗಿರುತ್ತೆ? ಅದು ಕೂಡ 4 ಸೆಂಟಿಮೀಟರೇ ಆಗಿರುತ್ತೆ. ಯಾಕೆ ಅಂತ ಹೇಳಿದರೆ ಪಿ ಎ ದಟ್ ಈಸ್ ಈಕ್ವಲ್ ಟು ಎ ಕ್ಯೂ ಅಂತ ಹೇಳಿ ತಗೊಳ್ತೀವಿ. ಹಾಗಾಗಿ ಈ ಪಿ ಎ 4 ಸೆಂಟಿಮೀಟರ್ ಇದೆ ಅಂತ ಹೇಳಿದರೆ ಎ ಕ್ಯೂ ಕೂಡ ಎಷ್ಟಿರುತ್ತೆ? 4 ಸೆಂಟಿಮೀಟರ್ ಆಗಿರುತ್ತೆ. ಹಾಗಾಗಿ ಪಿ ಕ್ಯೂನ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಹೇಳಿದರೆ ಅದು 8 ಸೆಂಟಿಮೀಟರ್ ಆಗಿರುತ್ತೆ. ಅದು ಎಷ್ಟು ಸೆಂಟಿಮೀಟರ್ ಆಗಿರುತ್ತೆ ಅಂತ ಹೇಳಿದರೆ 8 ಸೆಂಟಿಮೀಟರ್ ಆಗಿರುತ್ತೆ. ಅದು ಪಿ ಕ್ಯೂನ ವ್ಯಾಲ್ಯೂ ಆಗಿರುತ್ತೆ. ಸೊ ಇದುವರೆಗೆ ನನ್ನ ಕ್ಲಾಸನ್ನು ಕೇಳಿದಂತಹ ಎಲ್ಲರಿಗೂ ಧನ್ಯವಾದಗಳು.